व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशविप्लावयन् मामाविर्भूयादनकमहिमा मानसे वागधीशः नमस्ते प्राणेश प्रणत विभुवा यावनिमगाः नमस्वामिन् रामप्रियतमानमन् गुरुगुण नमस्तुभ्यं भीम प्रबलतम कृष्णेष्ट भगवन् नमः श्रीमन्मध्वप्रदिश सदृशन्नो जय जय श्री गुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भुवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 89ನೆಯ ಪ್ರವಚನ. ಕೆ ರಾಜನಿಗೆ ರಾಕ್ಷಸನ ಬಾಧೆ, ಅದರ ಸಂಗತಿಯಲ್ಲಿ ರಾಜಧರ್ಮದ ಬ್ರಾಹ್ಮಣ ಮಹಿಮೆಯ ಚಿಂತನೆಗಳನ್ನು ಭೀಷ್ಮರು ಧರ್ಮರಾಜನಿಗೆ ಕೊಡ್ತಾ ಇದ್ರು. ಕಾಡಿನಲ್ಲಿ ನೆಲೆಗೊಂಡಾಗ ಕೆ ರಾಜನನ್ನು ಹಿಡಿದಿಟ್ಟ ರಾಕ್ಷಸ ಆತನಿಗೆ ಈತ ಹೇಳಿದ, ರಾಜ, ನನಗೇನು ಬಾಧೆ ಅನಿಸುವುದೇ ಇಲ್ಲ, ಹೆದರಿಕೆ ಇಲ್ಲ. ನನ್ನ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಅಧರ್ಮದ ಪ್ರವೃತ್ತಿ ಇಲ್ಲ ಅಂತ ಹೇಳುತ್ತಾ ಬಂದ. ಹೀಗೆ ಮುಂದುವರಿಸಿ ರಾಜನೇ ಹೇಳಿದ ಮಾತುಗಳಿವೆ. ಇನ್ನೂ ಸಹ ಕೆಲವು ಮಾತುಗಳು ಕೆಲವೆಡೆ ರಾಕ್ಷಸನ ಮಾತಾಗಿ ತೋರಿಸಿಬಿಟ್ಟಿದ್ದಾರೆ. ಅದೆಲ್ಲ ಅನೇಕ ಕಡೆ. ಇಲ್ಲೀಗ ಸ್ಪಷ್ಟವಾಗಿ ಈ ರಾಜನೇ ಮಾತಾಡೋದು ಮುಂದುವರಿಸ್ತಾ ಇದ್ದಾನೆ. ರಾಜ್ಯದಲ್ಲಿ, ದೇಶದಲ್ಲಿ ಪ್ರಜೆಗಳಿಗೆ ಬರತಕ್ಕಂಥ ತೊಂದರೆಗಳು, ಅದನ್ನು ಬೆರಳೆತ್ತಿ ಹೇಳಬಹುದು ಕಾರಣದಕ್ಕೆ ಅಂತ. ನಾರೀಣಾಂ ವ್ಯಭಿಚಾರಾಚ್ಚ ಅಂತ ಮೊದಲು ಹೇಳಿದ, ಒಂದು ಸ್ತ್ರೀ ವರ್ಗದಲ್ಲಿ ಹೇಳಿಬಿಟ್ಟ ಮೊದಲಿಗೆ. ಹೆಣ್ಣುಗಳು ಹೇಸಿಗೆಯ ದಾರಿಯನ್ನು ತುಳಿಯುವುದು ಆ ದೇಶಕ್ಕೆ ಅಂಟಿದ ದೊಡ್ಡ ಕೊಳೆ ಅಂತ ಹೇಳುತ್ತಾನೆ. ಎಲ್ಲಿ ಹೆಣ್ಮಕ್ಕಳು ದಾರಿ ತಪ್ಪುತ್ತಾರೋ ಇದರಿಂದಾಗಿ ದೇಶ ಅದು ಅತ್ಯಂತ ನೀಚವನ್ನು ಸ್ಥಾನವನ್ನು ಪಡೀತದೆ, ಪ್ರಪಾತವನ್ನು ಸೇರ್ತದೆ ಅಂತ. ಮತ್ತೊಂದು ಕಾರಣ ಹೇಳುತ್ತಾನೆ, ಅನ್ಯಾಯಚ್ಚ ಮಹೀಕ್ಷಿತಾಂ ಅಂತ. ಅದಕ್ಕೂ ಮುಖ್ಯ ಕಾರಣವಾಗಿದ್ದು, ಅದಕ್ಕೂ ಕಾರಣ ಆಗುವಂತೆ ದೊರೆಗಳ ಅನ್ಯಾಯದಿಂದಾಗಿ, ತಪ್ಪು ನಿರ್ಧಾರದಿಂದಾಗಿ ಚೆನ್ನಾಗಿ ರಾಜ ನೋಡಿಕೊಂಡ್ರೆ ಯಾರು ದಿಕ್ಕು ತಪ್ಪಿರ್ತಿರ್ಲಿಲ್ಲ, ದಾರಿ ಬಿಡುತ್ತಿರಲಿಲ್ಲ. ಹಾಗಾಗಿ ಮೂಲ ಕಾರಣವಾದದ್ದು ಮಧ್ಯ ದೊರೆಯ ಆಡಳಿತೆಯಲ್ಲಿಯೇ ದೌರಾತ್ಮ್ಯ. ಇದು ಒಂದು ಮುಖ್ಯ ಅಂದ. ದೇಶದಲ್ಲಿ ಕೇಡು ಆಗಲು ಕಾರಣ ಹೆಣ್ಮಕ್ಕಳ ಒಂದು ತಪ್ಪಾದರೆ, ಮತ್ತೊಂದು ರಾಜರದ್ದೇ ಆಡಳಿತೆಯಲ್ಲಿರತಕ್ಕಂತಹ ಡ್ರಾಬ್ಯಾಕ್. ಮತ್ತೊಂದು ಹೇಳ್ತಾನೆ, ವಿಪ್ರಾಣಾಂ ಕರ್ಮದೋಷಾಶ್ಚ. ಇದಕ್ಕೂ ಮಿಗಿಲಾಗಿ ರಾಜನಲ್ಲಿಯೂ ಸಹ ಸೂತ್ರ ಆಗದಿರಲಿಕ್ಕೆ ಕಾರಣ ಆಗಲಿಕ್ಕೆ ಮುಖ್ಯ ಕಾರಣ ತಿಳಿದವರ, ಜ್ಞಾನಿಗಳ, ಬ್ರಹ್ಮವೇತ್ರಗಳ, ಬ್ರಾಹ್ಮಣ ವರ್ಗದವರ ಕರ್ಮದಲ್ಲಿನ ದೋಷ. ಅವರು ಸರಿಯಾಗಿ ತಿಳಿದಿರುವುದಿಲ್ಲ, ತಿಳಿದಂತೆ ನಡೆಸುವುದಿಲ್ಲ, ನಡೆಸಲಿಕ್ಕೆ ಪ್ರಮಾಣವನ್ನು ಇಟ್ಟುಕೊಳ್ಳುವುದಿಲ್ಲ. ಹಾಗಾಗಿ ಅವರು ತಪ್ಪು ದಾರಿಯನ್ನು, ಅಂದರೆ ತಪ್ಪು ಕರ್ಮಗಳನ್ನು, ವಿಕರ್ಮಗಳನ್ನು, ಅವರಿಗೆ ಹೇಳಿಸದ ಕರ್ಮಗಳನ್ನು ಮಾಡಲಿಕ್ಕೆ, ಇದಕ್ಕೂ ಕಾರಣ ರಾಜ ಆಗ್ಬೋದು. ಮತ್ತೆ ಯೋಗ್ಯವಾದವರಿಗೆ ವೃತ್ತಿಯನ್ನು ಪಡೆಯಲಿಕ್ಕೆ ಆಗದ ಪರಿಸ್ಥಿತಿ, ಇದು ಮ್ಯೂಚುವಲ್ ಒಂದು ದೃಷ್ಟಿಯಿಂದ. ಹೀಗೆ ಮೂರು ಹಂತದಲ್ಲಿ ನೋಡಿಕೊಂಡ್ರೆ ನಮ್ಮ ದೇಶ ಇಷ್ಟರಿಂದಾಗಿ ಪ್ರಜಾನಾಂ ಜಾಯತೆ ಭಯಂ, ಜನರಿಗೆ ಇದರಿಂದ ತೊಂದರೆ ಆಗ್ತದೆ. ಅಲ್ಲಿ ಮುಗಿದಾಯಿತು. ಇತ್ತ ಬ್ರಹ್ಮವರ್ಗದವರ ಕರ್ಮದಲ್ಲಿ ಸರಿ ಇಲ್ಲ, ರಾಜನ ಆಡಳಿತ ತಪ್ಪಿದೆ, ಹೆಣ್ಮಕ್ಕಳು ಶೀಲ ಕೆಡ್ತಾ ಇದ್ದಾರೆ ಅಂದ್ರೆ ಮುಗಿದೋಯ್ತು. ದೇಶದಲ್ಲಿ ಏನಾಗ್ತದೆ ಎಂದು ಯೋಚನೆ ಮಾಡಿ ಅಂತ. ಏನೆಲ್ಲ ಭಯ ಬರ್ತದೆ ನೋಡಿ. ಮೂರಕ್ಕೆ ಮೂರು ಪ್ರಧಾನವಾಗಿ. ಒಂದು ಅವೃಷ್ಟಿ, ಒಂದು ನೀರು ಅಂದ ತಕ್ಷಣ ಪ್ರಧಾನವಾಗಿ ನದಿ ದೇವತೆಗಳು ಅನಿಸಿಕೊಳ್ಳುವಂತೆ
ಹಾಗಾಗಿ ಹೆಣ್ಮಕ್ಕಳ ಹೆಚ್ಚು ಕಡಿಮೆಯಿಂದಾಗಿ ಸಸೂತ್ರವಾದ ಯಾವುದೇ ತೀರ್ಥಗಳು ತುಂಬಿಕೊಳ್ಳುವುದಿಲ್ಲ, ಯಾವುದೇ ಚಂದವಾದ ನದಿಗಳು ಹರಿಯುವುದಿಲ್ಲ. ಅಂದ್ರೆ ನೀರಿನ ಕೊರತೆ ಲೋಕದಲ್ಲಿ ಏಳತ್ತದೆ. ಇದರಿಂದ ಬೆಳೆ ಎಲ್ಲಾ ನಷ್ಟ, ಎಲ್ಲಾ ಹೆಸಿ, ಎಲ್ಲಾ ನಡೆಯುವುದಿಲ್ಲ. ಖಾಲಿ ಹೆಣ್ಮಕ್ಕಳ ಕೆಲಸ ಏನು ಕೇಳಿದ್ರೆ ಅಡುಗೆಯಲ್ಲಿ ಬಹಳ ಚಂದವಾದಂತಹ ಪದಾರ್ಥಗಳನ್ನು ಮನೆಯವರಿಗೆ ವ್ಯವಸ್ಥೆ ತಿನಿಸುವುದು. ಇದರಿಂದ ಯೋಗ್ಯವಾದಂತಹ ಆಹಾರದಿಂದಾಗಿ ಯೋಗ್ಯವಾದಂತಹ ನಡೆ ಬದುಕು ಆಗ್ತದೆ ಲೋಕದಲ್ಲಿ, ಮಕ್ಕಳದ್ದಾಗಲಿ ಮನೆ ಮಂದಿದ್ದಾಗಲಿ. ಅವರ ತಲೆಯೇ ಸರಿ ಇಲ್ಲ ಅಂತಾದ್ರೆ ಮಾನಸಿಕ ಕೊಳೆಯಿಂದಾಗಿ ಆಹಾರದಲ್ಲಿ ದುಷ್ಟತೆ ಬರ್ತದೆ, ಚೆನ್ನಾಗಿ ಬೆಳೆ ಆಗುವುದಿಲ್ಲ. ಅವ್ರು ಯಾಕೆ ಅಡುಗೆ ಮನೆ ತುಂಬಿಸಬೇಕು ಅಂತ ಭೂಮಿ ತಾಯಿ ಮಾತಾಡುವುದಿಲ್ಲ. ಅದಕ್ಕೆ ಅನುಗುಣವಾಗಿ ಮಳೆ ಇಲ್ಲಾಗಿದೆ. ಹೀಗಾಗಿ ಅತ್ಯಂತ ತೊಂದರೆ ಮೊದಲು ದೇಶಕ್ಕೆ ಬಡಿಯುವಂಥದ್ದು ನೀರಿನ ಕೊರತೆಯಲ್ಲಿ ಅವೃಷ್ಟಿ, ಮತ್ತೆ ಮಾರಕೋ ರೋಗ. ರಾಜ ಸರಿ ಇಲ್ಲ ಆದ್ರೆ, ರಾಜ ಆಡಳಿತ ಚೆನ್ನಾಗಿ ಮಾಡುವುದಿಲ್ಲ ಆದ್ರೆ ಲೋಕ ತುಂಬಾ ರೋಗ. ಈಗಾಗಲೇ ನಾವು ರೋಗ ಪಟ್ಟಂತಹ ದೇಶದ ದುಸ್ಥಿತಿಯನ್ನು ನಾವು ಅನುಭವಿಸಿಕೊಂಡೆವು. ಒಂದು 200-300 ವರ್ಷಗಳ ಅಂತರದಲ್ಲಿ ಆಗದೇ ಇರತಕ್ಕಂತಹ ಒಂದು ಭಾರಿ ದುರಂತವನ್ನು ನಾವು ಕಂಡೆವು ಇಡೀ ವಿಶ್ವವ್ಯಾಪಿಯಾಗಿ. ಇದು ಒಂದು, ನಾನು ಸುಮ್ಮನೆ ಕಾರಣ ಹೇಳಿದ್ದು. ಒಟ್ಟು ಟೋಟಲಿ ತಪ್ಪು ಏನು ಅಂತ ತಿಳ್ಕೊಳ್ಳಿ ಅಷ್ಟೇ. ಹೆಚ್ಚು ಕಡಿಮೆ ಆಗುವುದು, ಒಂದು ಮಳೆ ಬಾರದಿರುವುದು, ಅವೃಷ್ಟಿ, ಬಹಳ ಕಾಲದವರೆಗೆ ಬರ, ಒಂದೊಂದು ಪ್ರಾದೇಶಿಕವಾದ ಬರ ಅಲ್ಲ, ತುಂಬಾ ಕಾಲದಲ್ಲಿ ಎಲ್ಲ ಕಡೆ ನೀರಿಲ್ಲ. ಅಲ್ಲಿ ಸತ್ರ ಒಂದು ಅರ್ಧವಾಸಿ ಜನ, ಅಥವಾ ಗುಳ್ಳೆ ಎದ್ದು ಹೋದ್ರೆ ಗುಳ್ಳೆ ಎದ್ದು ಎಲ್ಲಿ ಹೋಗುದು, ನೀರೇ ಎಲ್ಲಿ ಇಲ್ಲ, ಸಾಯ್ಬೇಕೆ. ಆನಂತರ ಸಾಯಲಿಲ್ಲ ಆದರೆ ಈ ರೋಗದಿಂದ ಸಾಯ್ತಾವೆ. ಮತ್ತೆ ಭೀಕರವಾದ ರೋಗಗಳು ಹೋಗುವುದೆಲ್ಲಿಗೆ, ಮಾರಕೋ ರೋಗ. ಮತ್ತೊಂದು ಶತತಂ ಶುದ್ಧ ಭಯಾನಿಶ. ಮತ್ತೆ ಜ್ಞಾನಿಗಳ ವರ್ಗದವರ ಕರ್ಮದೋಷದಿಂದಾಗಿ ಹಸಿವು, ಬಾಯಾರಿಕೆ. ನೀರಿಲ್ಲ ಅಂದ್ರೆ ಬೆಳೆ ಇಲ್ಲ ಅಂದ್ರೆ ಬದುಕಿಲ್ಲ. ಆದ್ರಿಂದ ಹಸಿವು ಬಾಯಾರಿಕೆ ಅದು ಇಲ್ಲ ಎನ್ನುವುದು ಸರಿಯೇ. ಅದನ್ನು ತುಂಬಿಸುವ ನೀಗಿಸುವ ಶಕ್ತಿಯೇ ಲೋಕಕ್ಕಿಲ್ಲ ಎನ್ನುವುದು ಸತ್ಯ. ಹಾಗಾಗಿ ಇದರಲ್ಲಿ ಕರ್ಮದ ದೋಷದಿಂದಾಗಿ ಹಸುವೆ ತಪ್ಪಿದೆ, ಊಟ ಇಲ್ಲ ಆಗಿದೆ. ಮತ್ತೆ ಉಳಿದವರು ಏನ್ ಮಾಡ್ತಾರೆ ನೋಡಿ, ತಿನ್ಲಿಕ್ಕಿಲ್ಲದೆ ಸತ್ರು, ಕುಡಿಲಿಕ್ಕಿಲ್ಲದೆ ಬಿದ್ರು, ರೋಗದಿಂದ ನಷ್ಟಗೊಂಡ್ರು. ಇದಲ್ಲ ಅಂತ ಉಳಿದವರು ಏನ್ ಮಾಡ್ತಾರೆ, ಉಳಿದವರಿದ್ದಾರೆ ವಿಗ್ರಹಷ್ಟ. ಇದಿಲ್ಲದಕ್ಕೆ ಗಲಾಟೆ, ನೀರು ಸಿಗುವಲ್ಲಿ ನೀರು ಸಿಗದವರ ಪರದಾಟ, ಹೋರಾಟ, ಕಾದಾಟ, ನರಳಾಟ, ಕೊನೆಗೆ ಸಾವು, ಅದರಲ್ಲಿ ಕೊನೆ. ಹಾಗೆಯೇ ಊಟಕ್ಕಿಲ್ಲದಿದ್ದಾಗ, ತಿನ್ನಲು ಬಂದಾಗ ಅದರಲ್ಲಿ ಗುದ್ದಾಟ, ಮೇಲಾಟ. ಇದರಲ್ಲಿ ಇನ್ನು ಕೊನೆಗೆ ರೋಗಗಳ ಬಗ್ಗೆ ಹೇಳಬೇಕಾಗಿಲ್ಲ, ಅವುಗಳೇ ಇವರನ್ನು ಕೊಲ್ತಾರೆ. ಹೀಗೆ ದೇಶದಲ್ಲಿ ಪ್ರಜೆಗಳಿಗೆ ಭಯ ಈ ಮುಖ್ಯವಾಗಿ ಆಗಿಬಿಡುತ್ತೆ. ದೊರೆತಾನು ಸರಿಯಾಗಿ ಬಿಟ್ರೆ ಇಲ್ಲಿ ಆಗಬೇಕಾದ್ದೇನು ಕೇಳಿದ್ರೆ, ತಪ್ಪು ಕರ್ಮಗಳನ್ನು ಪ್ರಮಾಣ ಇಲ್ಲದ ಅಶಾಸ್ತ್ರೀಯ ದುಡಿತಗಳಲ್ಲಿ ನೆಲೆಗೊಂಡಿರತಕ್ಕಂಥ ಬ್ರಾಹ್ಮಣರ ತೊಂದರೆ ಅಂತ ಹೇಳುತ್ತಾರೆ. ಹೆಣ್ಮಕ್ಕಳನ್ನು ಸರಿ ಮಾಡುವ ರಾಜ ಗಟ್ಟಿಯಾದ್ರೆ ಹೆಣ್ಮಕ್ಕಳು ಸರಿ ಆಗ್ತಾರೆ. ಇಟ್ಟುಕೊಳ್ಳುವ ದೇಶದಲ್ಲಿ ದೃಢವಾದ ಗಟ್ಟಿಯಾದ ದಂಡ ಕಾನೂನು ನಡೆಸಿಬಿಟ್ರೆ ಹೆಣ್ಮಕ್ಕಳು ಒಳ್ಳೆಯವರಾಗ್ತಾರೆ. ಇದರಿಂದ ಹೇಳುತ್ತಾನೆ, ಯಕ್ಷ ರಕ್ಷ ಪಿಶಾಚೇಭ್ಯ ನಾಸುರೇಭ್ಯ ಕದಂಚನ ಭಯಮುತ್ಪದ್ಯತೆ ತತ್ರ ಯತ್ರ ವಿಪ್ರಾಹ ಸುಸಂಯತಾಃ. ಹೀಗಾಗಿ ಒಳ್ಳೆಯ ನೆಲೆಯಲ್ಲಿ ಬ್ರಾಹ್ಮಣರು ತಮ್ಮ ಕರ್ಮಗಳನ್ನು ಅಂದ್ರೆ ಸ್ವಧರ್ಮಗಳಲ್ಲಿ ಅವರು ನೆಲೆಗೊಂಡ್ರೆ ಬಹಳ ಅದ್ದೂರಿಯಾಗಿ ಯಜ್ಞ ಮಾಡುವಂಥದ್ದು, ಮಾಡಿಸುವಂಥದ್ದು, ಅಧ್ಯಯನ ಮಾಡುವಂಥದ್ದು, ಮಾಡಿಸುವಂಥದ್ದು, ಕಲಿಸುವಂಥದ್ದು, ದಾನ ಪ್ರತಿಕ್ರಿಯೆಗಳು ಯೋಗ್ಯ ರೀತಿಯಲ್ಲಿ ನಡೀತಾ ಇದ್ರೆ, ಸತ್ಕರ್ಮಗಳಲ್ಲಿ ಬ್ರಾಹ್ಮಣರು ನೆಲೆಗೊಂಡ್ರೆ ಖಂಡಿತವಾಗಿಯೂ ಅಲ್ಲಿ ಯಾವುದೇ ರೀತಿಯಾದ ಭೂತ ಪ್ರೇತಗಳ, ಪಿಶಾಚಗಳ, ರಾಕ್ಷಸರ ಉಪಟಳ ಇಲ್ಲ, ತೊಂದರೆ ಇಲ್ಲ, ಭಯ ಇಲ್ಲ, ನೆಮ್ಮದಿಯಾದ ಬದುಕು. ಎಲ್ಲಿ ಚಂದವಾಗಿ ಅವರವರು ಬ್ರಾಹ್ಮಣರು ಅವರವರ ಕರ್ಮಗಳನ್ನು ಮಾಡ್ತಾರೋ, ಜಪ, ತಪ, ಅನುಷ್ಠಾನ, ಪಾರಾಯಣ, ಅಧ್ಯಯನ, ಹೋಮ, ಹವನ, ದೇವರ ಸೇವೆ ಇವನ್ನೆಲ್ಲ ಪ್ರಾಮಾಣಿಕವಾಗಿ ಎಲ್ಲಿ ಮಾಡ್ತಾರೋ ಅವರಿಗೆ ಯಾವ ಪಿಶಾಚಿಗಳ ಬಾಧೆಯೂ ಇಲ್ಲ, ಯಾವ ರಾಕ್ಷಸರ ಪೀಡೆಯೂ ಇಲ್ಲ, ಯಾವ ದೈತ್ಯರುಗಳನ್ನು ಉಪಟಳ ಮಾಡ್ಲಿಕ್ಕೆ ಆಗುದು. ಯಾಕೆ ಅಷ್ಟು ಎತ್ತರ ನೋಡಿ, ನಾವು ಪ್ರಹ್ಲಾದನ ಕಥೆ ಕೇಳಿದ್ದೇವಲ್ಲ, ಕೇವಲ ಭಗವಂತನ ನಾಮಸ್ಮರಣೆಯಿಂದ ಬೆಟ್ಟದಿಂದ ಕೆಳಗೆ ಬಿದ್ದರೂ ಬದುಕಿದ, ಬೆಂಕಿಯಲ್ಲಿ ಹಾಕಿ ಸುಟ್ಟರು ಅವನು ಸಾಯಲಿಲ್ಲ, ಕತ್ತಿ ಕಡಗಗಳಿಂದ ಅವನನ್ನು ಕೆತ್ತಲಿಕ್ಕೆ ಹೋದ್ರು ಏನಾಗಲಿಲ್ಲ, ಆನೆಯಿಂದ ತುಳಿಸಿದ್ರು, ಹಾವುಗಳಿಂದ ಕಡಿಸಿದ್ರು, ಚಾಟಿಯಿಂದ ಬಡಿದಿದ್ರು, ಎಂಥದೂ ಆಗಲಿಲ್ಲ. ಯಾಕೆ?
ಕೇವಲ ಅಚ್ಯುತಾನಂದ ಗೋವಿಂದ ನಾಮಸ್ಮರಣೆಗಳು, ಭಗವಂತನ ಚಿಂತನೆ ಇಡೀ ನಿರಂತರವಾಗಿ. ಮತ್ತೆ ಅವನು ಏನು ಹೇಳಿದ ಅಂತ ಕೇಳಬೇಡಿ, ನನ್ನ ಹತ್ರ ಯಾರೋ ಕೇಳಿದ್ದುಂಟು, ಪ್ರಹ್ಲಾದನ ಜಪ ಎಂತದು, ಪ್ರಹ್ಲಾದನ ಜಪಕ್ಕೆ ಪುರಾಣ ಓದಿ ಅಂದೆ. ಯಾಕೆ? ಎಲ್ಲಾ ಮಂತ್ರಗಳನ್ನು ಜಪ ಮಾಡಿದ್ದಾನ ಅವನು. ನಿಮ್ಮ ಊಟ ಏನು ಕೇಳಿದಾಗೆ ನಮ್ಮ ಊಟ ಏನು? ನಮ್ಮ ಊಟ ನಾವು ದಕ್ಷಿಣ ಕನ್ನಡದಲ್ಲಿ ಅಕ್ಕಿ ಅಂತ ಹೇಳ್ಬೋದು ಮಾತ್ರವ, ಉತ್ತರ ಭಾರತದ್ದು ತಗೊಳ್ತೇವೆ, ಗೋಧಿ ಅಂತೇವೆ, ಮುಗೀತಾ? ಇಲ್ಲಪ್ಪ, ರಾಗಿ ಇರ್ತದೆ, ಮತ್ತೆ ಜೋಳ ಸೇರಿಸ್ತೇವೆ, ಮತ್ತೆ ತರಕಾರಿಗಳು, ಹಣ್ಣು ಹಂಪಲುಗಳು, ಕಾಯಿ ಪಲ್ಯಗಳು, ಬೇರು ಕಾಂಡಗಳು, ಎಲೆಗಳು ಉಂಟೆ ಉಂಟು. ನೋಡಿ, ಎಲ್ಲ ಬಂತಲ್ಲ, ಯಾವುದು ಬಿಡ್ಲಿಕ್ಕೆ ಉಂಟು? ಎಲ್ಲ ಉಂಟು. ಯಾವುದು ಅಭೋಜ್ಯ ಇದೆ, ನಿಷಿದ್ಧ ಇದೆ, ಅದನ್ನು ಬಿಟ್ಟು ಎಲ್ಲದರಲ್ಲಿ ಮತ್ತೇನಾಯ್ತು? ಆದ್ರಿಂದ ಯಾವುದು ಇಲ್ಲ ಅಂತಲ್ಲ. ಆದ್ರಿಂದ ಭಗವಂತನ ನಾಮಗಳು, ರೂಪಗಳು, ಚಿಂತನೆಗಳು ಎಲ್ಲವನ್ನು ಪ್ರಹ್ಲಾದ ಮಾಡಿದ್ದಾನೆ. ಗೋವಿಂದ ಅಂದಿದ್ದಾನೆ, ಅಚ್ಯುತ ಹೇಳುತ್ತಾನೆ, ನಾರಾಯಣ ಅಂದ, ವಿಷ್ಣು ಅಂದ, ಹರಿ ಅಂದ, ಎಲ್ಲರನ್ನು ಅವನು ಕರೆದಿದ್ದಾನೆ. ಆದ್ರಿಂದ ಒಬ್ಬರ ಪ್ರಶ್ನೆ ಅಲ್ಲ, ಎಲ್ಲಾ ನಾಮದ ಜಪವೂ ಆಗ್ಬೇಕು. ಆರೋಗ್ಯಕ್ಕೆ ಧನ್ವಂತರೇ ಅನ್ನಬೇಕು, ಪ್ರಾಯಶ್ಚಿತ್ತವಾಗಿ ನಾಮತ್ರಯಗಳ ಚಿಂತನೆ ಆಗಬೇಕು, ಬೆಳಿಗ್ಗೆ ಎದ್ದಾಗ ಹರಿರಾಮನನ್ನು ಕರಿಬೇಕು, ಒಳ್ಳೆ ಸಂಪತ್ತಿಗೆ ಆರೋಗ್ಯಕ್ಕಾಗಿ ಕೃಷ್ಣ ಹತ್ತಿರ ಬರಬೇಕು, ದುರಿತ ನಿವೃತ್ತಿಯಲ್ಲಿ ನರಸಿಂಹನು ಇರ್ತಾನೆ, ವೇದ ಚಿಂತನೆಗಳಲ್ಲಿ ಅಧ್ಯಯನದ ನೆಲೆಯಲ್ಲಿ ಹಯಗ್ರೀವ ವೇದವ್ಯಾಸರು ಬರ್ತಾರೆ, ಯಾರು ಬರುವುದಿಲ್ಲ. ಅದನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾನೆ. ಎಲ್ಲಿ ಬ್ರಾಹ್ಮಣ ವರ್ಗದವರು ವೇದೋಕ್ತವಾದ ಭಗವಂತನ ನಾಮಚಿಂತನೆಗಳಲ್ಲಿ ಬಹಳ ಅದ್ಭುತವಾಗಿ ತೊಡಗಿರ್ತಾರೆ, ಅಂತವರಿಗೆ ಯಾವುದೇ ರೀತಿಯಾದ ಯಾವುದರ ಭಯವೂ ಇಲ್ಲ. ಗಂಧರ್ವ ಸರಸಸಿದ್ಧ ಪನ್ನಗಾಚ ಸರೀಸೃಪ ಮಾನವಾನ್ನ ಜಿಗಾಂಸಂತಿ ಯತ್ರ ನಾರಿಯ ಪತಿವ್ರತಾ ಅಂತ. ಮತ್ತೆ ಹೆಂಗಳೆಯರು, ಹೆಣ್ಮಕ್ಕಳು, ನಾರಿಯರು, ಅವರು ತಮ್ಮ ಪರದೆಯನ್ನು ಚೆನ್ನಾಗಿ ಹಾಕೊಂಡ್ಬಿಟ್ರೆ, ಏನ್ ಪರದೆ? ರಾಮ ಏನ್ ಹೇಳಿದ್ದ? ಸೀತೆ ಬಂದಾಗ ಬರ್ಲಿ ಅಂದ. ಅವಳನ್ನು ಮೇನೆಯಲ್ಲಿ ಕುಳ್ಳಿರಿಸಿಕೊಂಡು ರಾಕ್ಷಸರ ಒಂದು ಪರಿವಾರದಲ್ಲಿ ಆವತ್ತು ಕಾಯುವವರು ಮತ್ತಿಲ್ಲ, ಅವರನ್ನೆಲ್ಲ ಸಾಯಿಸಲಿಲ್ಲ. ವಿಭೀಷಣ ವ್ಯವಸ್ಥೆ ಮಾಡಿ ಮೆರವಣಿಗೆಯಂತೆ ಬರ್ಲಿಕ್ಕೆ ಶುರುವಾದ. ರಾಮ ಹೇಳುತ್ತಾನೆ, ಕೆಳಗಿಳಿಸಿ ಸೀತೆ ನಡ್ಕೊಂಡು ಇಲ್ಲಿಗೆ ಬರಲಿ ಅಂತ. ಯಾಕೆಂದ್ರೆ ಅವಳಿಗೆ ಯಾವುದೇ ಪಾಗಾರ, ಕೋಟೆ ಇವೆಲ್ಲ ಯಾವುದು ಸಹ ಮುಚ್ಚುವುದಿಲ್ಲ. ಹೆಂಗಳೆಯರನ್ನು ಮುಚ್ಚಿರುವುದು ಅವರ ಶೀಲವೇ ಅವರಿಗೆ ಭೂಷಣವಾದದ್ದು. ಹಾಗಾಗಿ ಅವಳು ಬರ್ತಾಳೆ, ಬರಲಿ ಅಂತ. ಹೆಂಗಸರನ್ನು ರಕ್ಷಣೆ ಮಾಡುವಂಥದ್ದು ಮತ್ಯಾವುದು ಅಲ್ಲ ಅಂತ ಅವರದ್ದೇ ಆಗಿರತಕ್ಕಂಥ ನೈತಿಕತೆ ಅನ್ನುವ ನೆಲೆಯಲ್ಲಿ ಹೀಗೆ ಹೆಣ್ಮಕ್ಕಳು, ಹೆಂಗಳೆಯರು, ನಾರಿಯರು ಪತಿವ್ರತೆಯರಾಗಿದ್ರೆ ತಮ್ಮ ಗಂಡನಲ್ಲಿ ಮಾತ್ರವೇ ತಮ್ಮ ಚೆಲುವನ್ನು, ತಮ್ಮ ವೈಭವವನ್ನು, ತಮ್ಮ ಊಟವನ್ನು, ಭೋಗವನ್ನು ಒಂದೊಮ್ಮೆ ಸಮರ್ಪಿಸುತ್ತಾ ಇರುವುದಾಗಿದ್ರೆ ಅಂತ ನೆಲೆಯಲ್ಲಿ ಯಾವುದೇ ರೀತಿಯಾದ ಗಂಧರ್ವರ ಬಾಧೆ, ಅಪ್ಸರೆಯರ ಬೀಡೆ ಇವರೆಲ್ಲ ಏನ್ ಮಾಡ್ತಾರೆ ಕೇಳಿದ್ರೆ, ಅವರು ಬಂದು ಯಾರ್ಯಾರನ್ನು ಹೊತ್ಕೊಂಡು ಹೋಗ್ಬೋದು. ಸಿದ್ಧರದ್ದಾಗ್ಲಿ, ಹಾವುಗಳದ್ದಾಗ್ಲಿ, ಕ್ರಿಮಿಕೀಟಗಳದ್ದಾಗ್ಲಿ, ಅವುಗಳು ಸಹ ಮನುಷ್ಯರನ್ನು ಉಪದ್ರ ಕೊಡುವುದಿಲ್ಲ ಅಂತ. ಅಷ್ಟು ಶಕ್ತಿ ಸಂಪನ್ನರವರು. ಅವರ ಆರಾಸ್ತುಗಳು ಅಷ್ಟು ಜೋರಾಗಿ ಬಹಳ ಅದ್ದೂರಿಯಾಗಿ ಕೆಲಸ ಮಾಡ್ತಾವೆ ಅಂತ. ಮತ್ತೆ ಹೇಳ್ತಾನೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ತಥಾ ಶೂದ್ರ, ಯತ್ರ ಶೂದ್ರಾಶ್ಚ ಧಾರ್ಮಿಕ, ಎಲ್ಲರೂ ಅವರವರ ಧರ್ಮಗಳನ್ನು ನಂಬಿಕೊಂಡು ನಡೆಸಿಕೊಂಡು ಬಂದ್ರೆ ನ ಅನಾವೃಷ್ಟಿ ಭಯಂ ತತ್ರ ನ ದುರ್ಭಿಕ್ಷಂ ನ ವಿಭ್ರಮ. ಹುಚ್ಚಿಲ್ಲ, ರೋಗ ಇಲ್ಲ, ಹೆಚ್ಚು ಕಡಿಮೆ ಇಲ್ಲ, ತಪ್ಪು ಕಲ್ಪನೆ ಇಲ್ಲ, ಹೋರಾಟ ಇಲ್ಲ, ಬೇಕಾದಷ್ಟು ಮಳೆ ಬೆಳೆ, ತಿನ್ನಲು ಕುಡಿಯಲು ಎಲ್ಲ ಇದೆ. ಎಲ್ಲಿ ಸಮರ್ಪಕವಾಗಿ ಅವರವರ ಕೆಲಸ ಅವರವರು ಮಾಡಿದ್ರೆ ನೆಲವು ಅದರ ಕೆಲಸ ಮಾಡುತ್ತೆ, ಮೋಡು ಅದರ ಕೆಲಸ ಮಾಡುತ್ತೆ, ಎಲ್ಲವೂ ಎಲ್ಲರ ಕೆಲಸ ಮಾಡುತ್ತೆ. ನಾವು ಸರಿಯಾಗಿ ಇದ್ದರೆ ಪ್ರಕೃತಿ ಸರಿಯಾಗಿ ಅರಳುತ್ತೆ. ನಾವು ಕೆಲವೊಮ್ಮೆ ಅತ್ಯಂತವಾಗಿ ಮುದುಡಿಕೊಂಡರೆ, ಸಂಕೋಚಪಟ್ಟರೆ ಧರ್ಮಕರ್ಮ ಮಾಡುವಲ್ಲಿ ಪ್ರಕೃತಿಯು ಮುನಿಸಿಕೊಳ್ಳುತ್ತದೆ, ತನ್ನನ್ನು ಬಿಚ್ಚಿಕೊಳ್ಳುವುದಿಲ್ಲ, ಕೊಡುವುದಿಲ್ಲ. ನೀವು ಎಷ್ಟರ ಮಟ್ಟಿಗೆ ಸಮಾಜದಲ್ಲಿ ಸುಸ್ಥಿತಿಯನ್ನು ಕಾಪಾಡಿಕೊಳ್ತಿರೋ ಅಲ್ಲಿಯವರೆಗೆ ಪ್ರಪಂಚ ದುಸ್ಥಿತಿಯನ್ನು ಅನುಭವಿಸುವುದೇ ಇಲ್ಲ. ಈ ಗೆರೆ ಬಹಳ ಚೆನ್ನಾಗಿ ಹೇಳಿದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಯತ್ರ ಶೂದ್ರ ಅಷ್ಟ ಧಾರ್ಮಿಕ. ನೋಡಿ, ಇವರಿಗೆ ಹೇಳಿಸಿದ್ದಲ್ಲ ಹೇಳಬೇಡಿ, ಪ್ರತಿಯೊಬ್ಬರಿಗೂ. ಇಲ್ಲಿ ಎಷ್ಟು ಏರುಪೇರುಗಳುಂಟು. ನಾನು ಇತ್ತೀಚೆಗೆ ಒಂದು ಕಡೆ ಕೇಳಿಕೊಂಡೆ, ಬಹಳ ಹತ್ತಿರದ ಉಡುಪಿಯ ಒಂದು 7-8 ಕಿಲೋಮೀಟರ್ ಒಳಗಿನ ವಿಷ್ಣು ದೇವಸ್ಥಾನದಲ್ಲಿ
ಅವರ ವಾರ್ಷಿಕವಾದಂತಹ ಆದಾಯ 12 ಲಕ್ಷ, ಉತ್ಸವಕ್ಕೆ ಖರ್ಚು ಅಷ್ಟೇ 12 ಲಕ್ಷ, ಊಟೋಪಚಾರಗಳಿಗೆ 4-6 ಸಾವಿರ ಜನ. ಇನ್ನೇನು ಕೈಯಿಂದ ಕೆಲವೊಮ್ಮೆ ಬೀಳತ್ತೆ 1,000 ಗಟ್ಟಲೆವರೆಗೆ. ಉಳಿತಾಯ ಇಲ್ಲ, ಅಲ್ಲಿಗೆ ಸರಿ ಆಗಿ ಹೋಗುತ್ತೆ. ಅದೇ ಅದರ ಪಕ್ಕದಲ್ಲಿ ಮಗದೊಂದು ಇದೆ, ಭೂತದ ಗುಡಿ. ಅದರ ಕಲೆಕ್ಷನ್ ಏನು, ಅದರ ಇತ್ಯಾದಿಗಳ ವಿನಿಯೋಗದಲ್ಲಿ, ಆಚರಣೆಗಳ ವಿನಿಯೋಗದಲ್ಲಿ ಖರ್ಚು ಏನು, ಇವೆಲ್ಲ ನೋಡಿಕೊಂಡಾಗ ವರ್ಷದಲ್ಲಿ ಉಳಿಯುವ ಬಾಪ್ತಿಯನ್ನು ಕೇಳಿದ್ರೆ ನೀವೇ ಆಲೋಚನೆ ಮಾಡ್ತೀರ. ಎಷ್ಟು ಅಂದ್ರೆ 40 ಲಕ್ಷ ಉಳಿತಾಯ ಅಂತೆ. ಖರ್ಚೆಲ್ಲ ಹೆಚ್ಚು ಮಾಡಿ ಆಕಾಶದಲ್ಲೊಂದಿಷ್ಟು ಪಟಾಕಿಗಳನ್ನು ಸಿಡಿಸಿ 16 ಸಾವಿರ ಜನರಿಗೆ ಊಟೋಪಚಾರಗಳನ್ನು 3-4 ಹೊತ್ತು 3-4 ದಿನದಲ್ಲಿ ಕೊಟ್ಟು ಖಾಲಿಯಾಗದೆ ಉಳಿದ ಸಂಗತಿ. ಹಾಗಾದ್ರೆ ಕಲೆಕ್ಷನ್ ಎಷ್ಟು ಯೋಚನೆ ಮಾಡಿ, ಎಷ್ಟು ಬಂದಿರಬೇಕು. ಇದು ಏರುಪೇರೊಂದು. ಇದು ಅವರವರ ಧರ್ಮ ಅಲ್ಲ, ಇದು ಮಾಡಿದ್ದವರಂತ. ಇಲ್ಲಿ ಬ್ರಾಹ್ಮಣ ಧರ್ಮಗಳು, ವೇದ ದೇವತೆಗಳು ಮೇರಿದಿಲ್ಲ. ಅವರೇನು ಕಟ್ಟುಪಾಡಿನಲ್ಲಿ ಅವರ ದೇವತೆಗಳನ್ನು, ಮತ್ತೊಂದನ್ನು, ನೀಚ ಶಕ್ತಿಗಳನ್ನು, ದೈವಗಳನ್ನು ಆರಾಧನೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ರಿಚುವಲ್ಸ್ಗಳನ್ನು ಮಾಡುತ್ತಾ ಅತಿರೇಕವಾಗಿ ನಡೆಸಿಕೊಂಡು ಹೋದ್ರು. ಇದರಿಂದ ಏನಾಗುತ್ತೆ ಕೇಳಿದ್ರೆ, ಕಳೆ ಹೆಚ್ಚು ಬೆಳೆಯುತ್ತೆ, ಬೆಳೆ ಕಮ್ಮಿ ಆಗುತ್ತೆ. ಒಳ್ಳೇದು ಹೆಚ್ಚು ಬರುತ್ತೆ, ಕೆಟ್ಟದ್ದು ಜಾಸ್ತಿ ಮೇರಿಯುತ್ತೆ. ಇಷ್ಟೇ. ಮತ್ತೆ 3 ಗುಣಗಳು ಬ್ಯಾಲೆನ್ಸ್ ಆಗಿದ್ದರೆ ಬದುಕು ಹಸನಾಗಿ ಹೋಗುತ್ತೆ. ಸತ್ವ, ರಜಸ್ಸು, ತಮಸ್ಸುಗಳು. ಉಪ್ಪು, ಹುಳಿ, ಖಾರ ಇದ್ದಾಗೆ. ಉಪ್ಪು ಕಂಡಾಬಟ್ಟೆ ತಿಂದ್ರೆ ಏನಾಗತ್ತೆ, ಅದು ಖಾರವನ್ನೇ ಮಾತ್ರ ಹೆಚ್ಚು ಹಾಕೊಂಡ್ರೆ ಏನಾಗತ್ತೆ, ಹುಳಿಯನ್ನು ಮಾತ್ರ ನಂಬಿಬಿಟ್ರೆ ಏನಾಗತ್ತೆ. ಇಲ್ಲ, 3 ಬೇಕು, ಎಷ್ಟು ಬೇಕು ಅಷ್ಟಕ್ಕೆ ಬೇಕಲ್ಲ. ಹಾಗೆ ಸತ್ವ, ರಜಸ್ಸು, ತಮಸ್ಸುಗಳಲ್ಲಿ ತಾಮಸ ಗುಣಗಳದ್ದೇ ಕಾರವಾರಗಳು ಜಾಸ್ತಿ ಆದರೆ ಲೋಕದಲ್ಲಿಯೂ ಅಂಥದ್ದೇ ರಿಸಲ್ಟ್ಗಳು ಬರ್ತವೆ. ರಾಜಸಗಳು ಬಂದಾಗ ಅದರದ್ದು ಫಲಿತಾಂಶಗಳು ಹೊರಗೆ ಸಿಗ್ತವೆ. ಸಾತ್ವಿಕ ಪ್ರವೃತ್ತಿಯನ್ನು ಪಡೆದಾಗ ಅದರದ್ದು ಬಗೆಗಳು ನಮಗೆ ಸಿಗ್ತವೆ. ಅದರಿಂದ ದೇವರುಗಳ, ಪ್ರಧಾನ ಭಗವಂತನ ಚಿಂತನೆ ಕಮ್ಮಿ ಆದಾಗ, ಇತರ ದೇವತೆಗಳ ಪರಿವಾರದವರು ಮೆರೆದಾಗ, ಅವರು ಕುಗ್ಗಿದಾಗ, ಕೆಟ್ಟ ಶಕ್ತಿಗಳ ಇನ್ನಷ್ಟು ಕೆಳಗಿನ ಸೇವಕ ವರ್ಗಕ್ಕೆ ಮರ್ಯಾದೆ ಉಂಟು ಅಂತ ಹೊರಟಾಗ ಎಷ್ಟು ದುರಂತಗಳಾಗ್ತವೆ ಅಂತ. ರಾಜ ಬೇಕು, ಮಂತ್ರಿ ಬೇಕು, ಸೇನಾಪತಿ ಬೇಕು. ಅದೇ ರಾಜ ಬೇಡ, ಮಂತ್ರಿ ಬೇಕು ಅಂದಾಗ, ಅಥವಾ ಮಂತ್ರಿ ಜಾಸ್ತಿ ಇರಲಿ, ರಾಜ ಕಮ್ಮಿ ಆಗಲಿ ಅಂದಾಗ, ಮಂತ್ರಿ ಆಡಳಿತೆಯಲ್ಲಿ ಸ್ವಾರ್ಥದ ವಂಚನೆ ಆರಂಭ ಆಗ್ತದೆ. ಯಾರು ಮಾಡಿದ ದುಡ್ಡಿನ ಭೋಗ ಅವನಲ್ಲಿ ಹೆಚ್ಚು ಲಾಲಸೆಯನ್ನುಂಟು ಮಾಡ್ತದೆ. ಅದು ಮಂತ್ರಿ ಬೇಡ, ರಾಜರು ಬೇಡ, ಸೇನಾಪತಿ ಇರಲಿ ಅಂದ್ರೆ ಅವನಿನ್ನಷ್ಟು ದೂರುತ್ತಾ ಇರ್ತಾನೆ. ಸಿಕ್ಕಿದಾಗ ಅಧಿಕಾರದಲ್ಲಿ ಪೂರ್ವ ದೋಷಿ ಬಿಡುವ ಅಂತ. ಇಷ್ಟೇ ರಾಜಸ, ತಾಮಸ, ಸಾತ್ವಿಕಗಳ ವೇರಿಯೇಷನ್ಸ್ಗಳು. ರಾಜನಲ್ಲಿ ಪರಂಪರೆ ಇದೆ, ಉಳಿಸಿಕೊಡಬೇಕೆನ್ನೋ ನೆಲೆ ಇದೆ, ಹಂಚಬೇಕೆನ್ನತಕ್ಕಂಥ ಇರಾದೆ ಇರ್ತದೆ. ಮಂತ್ರಿಯಲ್ಲಿ ದೋಚಬೇಕು ಎನ್ನತಕ್ಕಂಥ ಎಚ್ಚರ ಆಗ್ತದೆ. ತನ್ನವರ ಬಗ್ಗೆ ಸ್ವಾರ್ಥ ಎಣಗ್ಲಿಕ್ಕೆ ಹೋಗ್ತದೆ. ಸೇನಾಪತಿ ಆರಾಮ ಇರ್ತಾನೆ, ಕಂಪ್ಲೀಟ್ ಬೋಳಿಸ್ತಾನೆ. ಈ ನೆಲೆಯಲ್ಲಿ ಮಾತಾಡಿದ ಕಥೆ ಇದು. ಬಹಳ ಚೆನ್ನಾಗಿ ಹೇಳ್ತಾರೆ. ಎಲ್ಲ ಧರ್ಮದವಳು ಬಹಳ ಚೆನ್ನಾಗಿ ಅವರವರ ಧರ್ಮ ಮಾಡಿದ್ರೆ ಯಾವುದೇ ರೀತಿಯಾದ ಪ್ರಕೃತಿಯಲ್ಲಿ ವಿಕೋಪಗಳಾಗುವುದಿಲ್ಲ. ಧಾರ್ಮಿಕೋ ಯತ್ರ ಭೂಪಾಲಃ ನ ತತ್ರ ಅಸ್ತಿ ಪರಾಭವ. ಪ್ರಧಾನವಾಗಿ ರಾಜ ಗಟ್ಟಿಯಾಗಿ ಬಿಟ್ರೆ ಸೋಲೆನ್ನುವುದು ಆ ಲೋಕಕ್ಕಿಲ್ಲ. ಯಾವುದರಲ್ಲಿ ಉತ್ಪಾತಾನಚ ದೃಶ್ಯಂತೇನ ದಿವ್ಯಾಹನಚ ಮಾನುಷ. ಲೋಕದ ಉಪದ್ರವೂ ಇಲ್ಲ, ಮೇಲಿನ ಲೋಕದಲ್ಲಿ ಪೆಟ್ಟು ಬಿಡುವೂ ಇಲ್ಲ. ಅಂದರೆ ಉತ್ಪಾತಗಳು, ದಿವ್ಯ ಉತ್ಪಾತಗಳು, ದೇವತೆಗಳ ಪ್ರಕೋಪದಲ್ಲಿ ಆಗತಕ್ಕಂತಹ ಹೆಚ್ಚು ಕಡಿಮೆಗಳು ಯಾವುದಿಲ್ಲ. ಮನುಷ್ಯ ಲೋಕದಲ್ಲಿ ಮಾತಾಡ್ಲಿಕ್ಕೆ ಇಲ್ಲ, ಮೇಲೆ ಇಲ್ಲದ ಕೆಳಗೆ ಮತ್ತೆ. ಬಹಳ ಚೆನ್ನಾಗಿ ನಮ್ಮ ದೇಶದಲ್ಲಿ ಆಗತಕ್ಕಂಥ ಬವಣೆಗಳು ಹೀಗೆ ಅಂತ ಕೆ ರಾಜ್ ಹೇಳಿದಾಗ ರಾಕ್ಷಸ ಖುಷಿಪಟ್ಟು ಹೇಳ್ತಾನೆ. ಎಂತ ಆಂಗಲ್ಸ್ಗಳಲ್ಲಿಯೂ ನಿನ್ನ ಲೋಕದಲ್ಲಿ ತೊಂದರೆ ಆಗ್ತಾ ಇಲ್ಲಲ್ಲ. ಯಸ್ಮಾತ್ ಸರ್ವಾಸು ಅವಸ್ಥಾಸು ಧರ್ಮಮೇವ ಅನ್ವೇಕ್ಷಸೆ. ಪ್ರತಿಯೊಂದು ಕಡೆಯಲ್ಲಿ ನೀನು ಸರಿಯನ್ನೇ, ಧರ್ಮವನ್ನೇ, ಸತ್ಯವನ್ನೇ, ನ್ಯಾಯವನ್ನೇ ನೋಡ್ತಾ ಇದ್ದಿ ಅಂದಾಗ ತಸ್ಮಾತ್ ಪ್ರಾಪ್ನುಹಿ ಕೈಕೇಯ ಗೃಹಾನ್ ಸ್ವಸ್ತಿ ವ್ರಜಾಮಿಯ. ಹೋಗು, ಮನೆಗೆ ಹೋಗು, ನಿನ್ನನ್ನು ಬಿಟ್ಟಿದ್ದೆ, ನಿನಗೆ ನನ್ನ ಬಾಧೆ ಇಲ್ಲ, ಒಳ್ಳೆದಾಗ್ಲಿ ನಿನಗೆ, ನಾನು ಹೋಗ್ತೇನೆ ಅಂತ ಹೇಳಿಕೊಂಡ. ಯಾವ ದೇಶದಲ್ಲಿ ಯಾವ ರಾಜನಿಂದಾಗಿ ಮುಖ್ಯವಾಗಿ ಯಶಾಂ ಗೋ ಬ್ರಾಹ್ಮಣ ಗುರು ಬ್ರಾಹ್ಮಣ ರಕ್ಷ್ಯ, ದನಗಳಿಗೆ ಮತ್ತು ಬ್ರಹ್ಮವರ್ಗಕ್ಕೆ ಎಲ್ಲಿ ರಕ್ಷಣೆ ಸಿಗ್ತದೆ. ಯಾಕೆಂದ್ರೆ ಪರಸ್ಪರ ಪೂರಕ. ಬ್ರಹ್ಮವರ್ಗಕ್ಕೆ ದನ ಬೇಕೆ, ದನದ ಹಾಲಿನಿಂದ ತುಪ್ಪದಿಂದವರ ಯಜ್ಞಗಳು ನಡಿಬೇಕೆ. ಅದರಿಂದ ಲೋಕಕ್ಕೆ ಒಳ್ಳೆಯ ಆಕ್ಸಿಜನ್, ಒಳ್ಳೆಯ ದೇವತೆಗಳ ರಕ್ಷೆ. ಪ್ರತಿನಿತ್ಯ ದೇವತೆಗಳನ್ನು ಕರೀತಾರೆ ಇವರು. ಒಬ್ಬ ಒಳ್ಳೆಯ ಸಾಧು ಸಿದ್ಧಿ ಸಂಪನ್ನ ಹತ್ತಿರ ಬಂದರೆ, ಊರಿಗೆ ಬಂದ್ರೇನೆ ಅಷ್ಟು ವಾತಾವರಣಗಳು ತಿಳಿ ಆಗ್ತವೆ. ಹಾಗಿರುವಾಗ
ಪ್ರತಿನಿತ್ಯ ಪ್ರತಿಯೊಂದು ಮನೆಯಲ್ಲಿ ಯಾವತ್ತು ನೋಡಿದ್ರು ದೇವತೆಗಳನ್ನು ಆಹ್ವಾನ ಆಗ್ತಾ ಇದ್ರೆ ಆ ದೇವತಾ ಶಕ್ತಿಗಳು ಇಲ್ಲಿ ಬಂದಾಗ ಈ ನೆಲದಲ್ಲಿ ಎಷ್ಟು ಜೋರಾಗಿ ಅವರ ಶಕ್ತಿಗಳು ಇರ್ಲಿಕ್ಕಿಲ್ಲ, ವೈಬ್ರೇಷನ್. ಹೀಗಾಗಿ ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ನೆಲೆಯಲ್ಲಿ ಯೇಷಾಂ ಗೋಬ್ರಾಹ್ಮಣ ರಕ್ಷ್ಯಾ ಪ್ರಜಾ ರಕ್ಷ್ಯಾಶ್ಚ ಕೇಕಯ ನ ರಕ್ಷೋಭ್ಯ ಭಯಂತೇಷಾಂ ಕುತೈವತ್ತು ಮನುಷ್ಯ. ಅಂತಹ ಸಂದರ್ಭದಲ್ಲಿ ಪ್ರಜೆಗಳು ಬಹಳ ಚೆನ್ನಾಗಿ ಯೋಗ್ಯರಾಗಿ ರಕ್ಷಣೆಯಲ್ಲಿ ನೆಲೆಗೊಂಡಿದ್ದಾರೆ ಅಂದರೆ ಅಲ್ಲಿ ರಾಕ್ಷಸರು ಯಾವುದೇ ಉಪಟಳ ಆಗುವುದಿಲ್ಲ. ರಾಜ, ನೀನು ಬಹಳ ಚೆನ್ನಾಗಿ ನೋಡಿಕೊಳ್ಳುತ್ತಾ ಇದ್ದಿ, ಹಾಗಾಗಿ ಯಾಕೆ ಹೆದರಿಕೇಕೆ, ಏನಾಗುತ್ತೆ, ತಪ್ಪೆಲ್ಲಿದೆ ಕೇಳುತ್ತಾನೆ. ಬಹಳ ಚೆನ್ನಾಗಿ ಹೇಳುತ್ತಾನೆ. ಯಾವ ಬಗೆಯಿಂದ ಅವರಿಗೆ ರಾಕ್ಷಸರಿಂದ ಉಪಟಳ, ಮನುಷ್ಯರಿಂದ ನಿನ್ನೆಂತ ಹೇಳುವುದಿಲ್ಲ ಅಂತ. ಅತಿಮಾನುಷ ಶಕ್ತಿಗಳಿಂದಲೇ ಉಪಟಳ ಇಲ್ಲ ಅಂದಾಗ ಮಾನುಶಕ್ತಿಯಿಂದ ಏನು ಹೇಳುವುದು ಕೇಳುತ್ತಾನೆ. ಯೇಷಾಂ ಪುರೋಗಮಾಹ ವಿಪ್ರಾಹ ಯೇಷಾಂ ಬ್ರಹ್ಮ ಪರಂಬಲ. ಅದು ಬ್ರಾಹ್ಮಣರನ್ನೇ ಮುಂದಿಟ್ಟುಕೊಂಡು, ತಿಳಿದವರನ್ನೇ ಪುರೋಹಿತರನ್ನಾಗಿಸಿಕೊಂಡು ಶಾಸ್ತ್ರೀಯವಾಗಿಯೇ ಕೆಲಸ ಮಾಡಿಸ್ತಾನೆ ರಾಜ ಅಂದ ತಕ್ಷಣ ಅವನಿಗೆ ಬಲವೇ ವೇದದ ಬಲ, ಅವನಿಗೆ ಬಲವೇ ವೇದವೇದ್ಯನಾದ ಭಗವಂತನ ಬಲ. ಅಂತಹ ಅತ್ಯಂತ ಎತ್ತರದ ಭಗವಂತನೇ ಪರಂಬ್ರಹ್ಮನೇ ಬಲವಾಗಿದ್ದಾಗ, ಬ್ರಹ್ಮವೇ ಪರಮ ಬಲ ಅಂತ ಅನಿಸಿಕೊಂಡಾಗ, ಶ್ರೇಷ್ಠ ಬಲ ವೇದದ್ದು ದೇವರದ್ದು, ದೊಡ್ಡ ದೇವರದ್ದೇ ಪೂರ್ಣವಾದ ಬಲ ಅಂದಾಗ ಅಂತವರನ್ನು ಪಡೆದು ನಿಂತ ಪುರೋಹಿತರು ರಾಜನಿಗೆ ನಿದ್ದಿದ್ದಾರೆ ಅಂದ್ರೆ, ಎದುರಲ್ಲಿ ಕೂತಿದ್ದಾರೆ ಅಂದ್ರೆ ಅವನು ವಧು ಸಹ ಪ್ರಿಯ ಅತಿಥ್ಯಾಹ ತಥಾ ದಾರಾಹ, ಎಲ್ಲರ ಮೇಲೆ ಪ್ರೀತಿಯ ಅಭಿವರ್ಷಣ ನಡೆಸ್ತಾ ಇದ್ದಾನೆ. ಅತಿಥಿಗಳ ಮೇಲೆ, ಮನೆ ಮಂದಿಯ ಮೇಲೆ ಮುಖ್ಯವಾಗಿ ಆಗಿ. ಕೆಲವರು ಊರಿಗೆ ಉಪಕಾರಿಗಳು, ಮನೆಗೆ ಮಾರಿಗಳಾಗ್ತಾರೆ. ಕೆಲವು ಸ್ವಾರ್ಥ ಪರಾಯಣ ಇರುತ್ತಾರೆ, ಊರು ಕೊಳ್ಳೆ ಹೊಡಿತಾರೆ. ಇದು ಎರಡೂ ಅಲ್ಲದೆ ಬಂದವರನ್ನು ಸಂತೋಷಗೊಳಿಸುವ, ನಂಬಿ ಇದ್ದವರನ್ನು ಸಹ ಬಹಳ ಅಷ್ಟು ಮೆಚ್ಚಿನಲ್ಲಿ ನೋಡಿಕೊಳ್ಳುವ ರಾಜ ಇದ್ದಾನೆ ಅಂದರೆ ದೇವೈ ಸ್ವರ್ಗಜಿತ ನೃಪ, ಅವರಿಗೆ ಖಂಡಿತವಾಗಿ ಸ್ವರ್ಗ ಸಿಕ್ಕಿದೆ ಅಂತ ಅರ್ಥ. ಅವರು ಗೆದ್ದುಕೊಂಡ್ರು ಅಂತ ಅರ್ಥ. ತಮ್ಮ ಆಚರಣೆಯಲ್ಲಿಯೇ ಅವರಿಗೆ ಸ್ವರ್ಗ ಲಾಭ ಇದೆ ಅಂತ. ಹೀಗೆ ರಾಕ್ಷಸ ಹೋಗ್ತಾನೆ, ಹೋಗಿದ್ದಾನೆ. ಕೇಕೆಯನಿಗೆ ಬಿಡುಗಡೆ ಆಗಿದೆ. ಹೀಗೊಂದು ಬಹಳ ಚಂದವಾದ ಕೇಕೆಯನ ರಾಜನ ಕಥೆಯನ್ನು ಭೀಷ್ಮರು ಹೇಳುತ್ತಾ ಧರ್ಮರಾಜನಿಗೆ ಬ್ರಾಹ್ಮಣ ವರ್ಗದ ಒಂದು ಶ್ರೈಷ್ಠ್ಯವನ್ನು ಉಲ್ಲೇಖ ಮಾಡುತ್ತಾ ಅವರಿಂದಾಗಿ ಹೇಗೆ ದೇಶ ರಕ್ಷಣೆ ಆಗುತ್ತೆ ಅಂತ ತಿಳಿಸ್ತಾ, ತಸ್ಮಾತ್ ದ್ವಿಜಾತೀನ್ ರಕ್ಷೇತ ತೇ ರಕ್ಷಂತಿ ರಕ್ಷಿತ. ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಹೇಗೆ ನಮ್ಮನ್ನು ರಕ್ಷಣೆ ಮಾಡುತ್ತೋ ಹಾಗೇ ಈ ಸ್ಲೋಗನ್ ಹೇಳುತ್ತಾನೆ ಭೀಷ್ಮ, ಹೇಳ್ತಾನೆ ತಸ್ಮಾತ್ ದ್ವಿಜಾತೀನ್ ರಕ್ಷೇತ. ಹಾಗಾಗಿ ಎರಡನೆಯ ಹುಟ್ಟನ್ನು ಶಾಸ್ತ್ರದ ನೆಲೆಯಲ್ಲಿ ದೀಕ್ಷೆಯನ್ನು ಪಡೆಯುವ ಮೂಲಕ ಪಡೆದು ನಿಂತ ಆ ಬ್ರಹ್ಮವರ್ಗವನ್ನು ನೀನು ರಕ್ಷಣೆ ಮಾಡಿದರೆ ತೇಹಿ ರಕ್ಷಂತಿ ರಕ್ಷಿತ, ಸುರಕ್ಷಿತವಾದವರು ನಿನ್ನ ರಕ್ಷಣೆಯನ್ನು ಮಾಡ್ತಾರೆ, ಅವರಿಂದ ದೇಶಕ್ಕೆ ರಕ್ಷೆ ಆಗ್ತದೆ. ಅವರ ಆಶೀರ್ವಾದ ಸಾಕು. ರಕ್ಷೆ ಹೇಗೆ ಮಾಡ್ತಾರೆ ಕೇಳಿದ್ರೆ ಅವರು ಆಶೀರೇಷಾಂ ಭವೇತ್ ರಾಜ್ಞಾಂ ರಾಷ್ಟ್ರಂ ಸಮ್ಯಕ್ ಪ್ರವರ್ತತೆ. ಅವರು ಆಶೀರ್ವಾದ ಮಾಡಿದ್ದು ವೇದ ಓದಿದ ಬಾಯಲ್ಲಿ ದೇವರು ಒಳ್ಳೇದು ಮಾಡ್ತಾನೆ ಹೇಳಿದ್ರೆ ಸಾಕಾಯ್ತು, ಇನ್ನೇನು ಬೇಕು. ಅವರ ನಾಲಿಗೆಯಲ್ಲಿ ಕೂತಾಗ ಅಲ್ಲಿ ಭಗವಂತನ ಅನಂತಾನಂತ ರೂಪಗಳು ಕುಣಿತಾ ಇರುತ್ತವೆ. ಮಾತು ಸರಸ್ವತಿ, ಪ್ರವಾಹ, ಗಂಗೆ ಇವೆಲ್ಲ ನಿಲ್ಲಿಕ್ಕೆ ಹೋಗಿ ಸತ್ಯಾಗಿ ಬಿಡುತ್ತೆ ಅದು. ಹೀಗಾಗಿ ಅವರ ಆಶೀರ್ವಾದದ ಬಲ ರಾಜನಿಗೆ, ರಾಷ್ಟ್ರಕ್ಕೆ ಇರಲಾಗಿ ಅತ್ಯಂತ ಎತ್ತರದಲ್ಲಿ ರಾಜ ರಾಜ್ಯವನ್ನು ಬೆಳೆಸ್ತಾನೆ. ತಸ್ಮಾತ್ ರಾಜ್ಯ ವಿಶೇಷೇಣ ವಿಕರ್ಮಸ್ಥಾಹ ದ್ವಿಜಾತಯ ನಿಯಮ್ಯ ಸಮಿವಾಜ್ಯಾಶ್ಚ ಪ್ರಜಾನುಗ್ರಹ ಕಾರಣ. ತಿಂದು ಹೇಳಿದ್ದನ್ನೇ ಭೀಷ್ಮ ಹೇಳುತ್ತಾನೆ. ಹಾಗಾಗಿಯೇ ಏನ್ ಮಾಡ್ಬೇಕವ, ಒಂದೊಮ್ಮೆ ತಪ್ಪು ದಾರಿಯಲ್ಲಿ ಇರುವ, ಹೆಚ್ಚು ಕಡಿಮೆ ಮಾಡುವ ಬ್ರಾಹ್ಮಣ ವರ್ಗ ಒಂದೊಮ್ಮೆ ಇದ್ರೆ ಅದು ಯಾಕೆ ಏನಾಯಿತು ಅಂತ ತಿಳ್ಕೊಂಡು ಅವರಿಗೆ ವೃತ್ತಿಯನ್ನು ಕಲ್ಪಿಸುವ ಮೂಲಕ ರಾಜ ಅವರಲ್ಲಿ ಇರತಕ್ಕಂಥ ತಪ್ಪು ಕಲ್ಪನೆಗಳನ್ನು, ತಪ್ಪು ಕರ್ಮಗಳನ್ನು ನಿಲ್ಲಿಸಿ, ಬಗ್ಗಿಸಿ, ದಂಡಿಸಿ. ಒಂದೊಮ್ಮೆ ದಂಡಿಸುವುದು ಹೇಗೆ ಅಂದ್ರೆ ಮಾತಿನಲ್ಲಿ ಅವರಿಗೆ ದಂಡಿಸಿ ಅವರಿಗೆ ಬೇಕಾದ ಸವಲತ್ತುಗಳನ್ನು ಕೊಟ್ಟು ಅವರಿಂದ ಒಳ್ಳೆಯದನ್ನು ನಡೆಸಿ. ಯಾಕೆ ಲೋಕಕ್ಕೆ ಒಳ್ಳೆಯದಾಗಲಿ, ಪ್ರಜಾನುಗ್ರಹ ಕಾರಣ. ಉಳಿದ ನಂಬಿದ ಜನರನ್ನು ಬೆಳೆಸಬೇಕಾದ್ರೆ ಇವರನ್ನು ಉಳಿಸಬೇಕು. ಹಾಗೆ ನೀನು ಮಾಡಿದರೆ ಮಾಡಿ ಇಲ್ಲಿ ಸುಖವನ್ನು ಅನುಭವಿಸು. ಅನುಭೂಯ ಇಹ ಭದ್ರಾಣಿ, ಒಳ್ಳೆಯದನ್ನೆಲ್ಲ ಪಡೆದು ಮತ್ತೆ ಪ್ರಾಪ್ನುಹಿ ಇಂದ್ರ ಫಲೋಕತ, ಸ್ವರ್ಗಕ್ಕೆ ಸೇರುವವನಾಗುವಂತ ಧರ್ಮರಾಜನಿಗೆ ಭೀಷ್ಮರು ಈ ನೆಲೆಯಲ್ಲಿ ಹೇಳಿಕೊಟ್ರು. ಧರ್ಮರಾಜ ಕೇಳುತ್ತ, ಅಲ್ಲ, ಬ್ರಹ್ಮವರ್ಗಕ್ಕೆ ಇರತಕ್ಕಂಥ ವೃತ್ತಿಯ ಹೆಚ್ಚು ಕಡಿಮೆಯಲ್ಲಿ ಮಾತಾಡಿ ಅವರನ್ನು ಕಳ್ಳತನದ ಕತೆ ಬಂದದ್ದಲ್ಲ, ಅಲ್ಲಿಂದ ಶುರು ಮಾಡಿ
ಹಾಗಾಗಿ ರಾಜನೇ ನೋಡಿಕೊಳ್ಳಬೇಕು, ಅವರು ದುಡ್ಡಿಲ್ಲ ಅಂತ ಕದ್ರು. ಸತ್ಯವೋ ಕೇಳಿದ್ರೆ ಹೌದು. ಹಾಗಾಗಿ ರಾಜ ಅವರನ್ನು ಸಾಕಬೇಕೆಲ್ಲ ಹೇಳಿಕೊಟ್ಟಾಯ್ತು. ಈಗ ಅವರು ಬ್ರಹ್ಮವರ್ಗಕ್ಕೆ ಒಂದು ವೃತ್ತಿ ಇಲ್ಲ ಆದಾಗ ಅವರು ಹತ್ತಿರದ ವೃತ್ತಿಯನ್ನು ಕ್ಷತ್ರಿಯ ವೃತ್ತಿಯನ್ನು ಮಾಡಬಹುದು ಅಂತ ಹೇಳಿ ಆಗಿದೆ. ಇದನ್ನು ಧರ್ಮರಾಜ ದೊಡ್ಡ ಮಟ್ಟಿನಲ್ಲಿ ಏನು ಕೇಳಲಿಕ್ಕೆ ಹೋಗುವುದಿಲ್ಲ. ಯಾಕೆಂದ್ರೆ ಇದು ಆದದ್ದು ಕಾಣ್ತದೆ ಅವನಿಗೆ. ಇದರಲ್ಲಿ ದ್ರೋಣ, ಅಶ್ವತ್ಥಾಮ, ಕೃಪ ಇವರೆಲ್ಲ ಹೋರಾಟದಂಗಳದಲ್ಲಿ ಬಂದು ಕಣೆಯಲ್ಲಿ ಚುಚ್ಚಿದ್ದು ಗೊತ್ತು. ಹಾಗಾಗಿ ಧರ್ಮರಾಜನೇ ಕೇಳಿದ್ದುಂಟು, ನೀವು ಬ್ರಾಹ್ಮಣರು ನಮ್ಮನ್ನು ಯಾಕೆ ಹೊಡೆಯುವುದು ಅಂತೆಲ್ಲ ಕೇಳಿಕೊಂಡಿದ್ದಾನೆ. ನಡುವೆ ಭೀಮನು ಬೈದಿದ್ದಾನೆ, ಗುಡುಗಿದ್ದಾನೆ. ಹೀಗಾಗಿ ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಿಕೊಳ್ಳೋದನ್ನು ಒಪ್ಪಿಕೊಂಡಂತೆ ಹೇಳುತ್ತಾ, ಬ್ರಾಹ್ಮಣ ವೃತ್ತಿ ಇಲ್ಲದೆ ಇದ್ದಾಗ ಕ್ಷತ್ರ ಧರ್ಮವನ್ನು ಪಡಿತಾನೆ ಎನ್ನುವುದು ಆಯ್ತಲ್ಲ. ಈಗ ಕೇಳ್ತೇನೆ, ಕಚಂಚಿತ್ ವೈಶ್ಯ ಧರ್ಮೇಣ ಜೀವೇದ್ವಾ ಬ್ರಾಹ್ಮಣೋ ನಮ. ಗಮ್ಮತ್ತು ಕೇಳಿದ್ರೆ ಬ್ರಾಹ್ಮಣ ವೈಶ್ಯ ಧರ್ಮವನ್ನು ಮಾಡಬಹುದೇ ಹೇಗೆ? ಯಾಕೆ ಹಾಗೆ ಕ್ಯೂರಿಯಾಸಿಟಿ ಅಂದ್ರೆ, ಕ್ಷತ್ರ ಧರ್ಮದಲ್ಲಿ ಬೆಟ್ಟುಬುಡೆ ಅಲ್ವಾ, ದಿನಾ ಹೋರಾಟವೂ ಇಲ್ಲ. ಕೆಲವೊಮ್ಮೆ ತಗೊಂಡೋಗಿ ಅಂದ್ರೆ ರಾಜ್ಯದಲ್ಲಿ ದೇಶದಲ್ಲಿ ಹಿಂದೆ ಹೇಗಿತ್ತು ಅಂದ್ರೆ, ಪಕ್ಕದ ಅರಸನಿಂದ ಒಂದೊಮ್ಮೆ ಹೋರಾಟ ಬರ್ತದೆ ಅಂತ ಆದ್ರೆ ದೇಶದ ಒಳಗೆ ರೆಡಿಯಾಗ್ಲಿಕ್ಕೆ ಹೇಳಿ ಪರ್ಚೇಸ್ ಮಾಡ್ತಿದ್ರು. ಇದು ಒಂದು ಬಲ ಅಂತ ಹಿಂದೆ ಲೆಕ್ಕದಲ್ಲಿ ಹೇಳಿದ್ದಾರೆ. ಇನ್ನು ಮುಂದೆ ಹೇಳುತ್ತಾರೆ ರಾಜನಿಗೆ ಎಷ್ಟು ಬಲ ಅಂದಾಗ. ಅವನ ಜನರೆಲ್ಲ ಸೇರಿಕೊಂಡು ರಥ, ಆನಂತರ ಆನೆ, ಕುದುರೆ ಇವೆಲ್ಲ ಹೇಳಿಕೊಂಡ ಹಾಗೆ ಇನ್ನೊಂದು ಬಲ ಉಂಟು ಅವನಿಗೆ, ಜನ ಬಲ ಉಂಟು. ಊರಿನ ಜನರನ್ನು ಬೇಕಾದಾಗ ಕರೀತಾನೆ. ಅದಕ್ಕೆ ಬೇಕಾದಂತಹ ಸಂಘ ಪರಿವಾರಗಳಿಂದ ಅವರನ್ನು ತಯಾರು ಮಾಡಿರ್ತಾನೆ. ಅಲ್ಲಿ ಯುವಕರು ಬಂದು ಸೇರ್ಬೋದು ಯಾವತ್ತಾದ್ರೂ. ಸೇರಿಕೊಂಡಿದ್ದು ಅವರಿಗೆ ಇಷ್ಟೇ ಪ್ರತಿಜ್ಞೆ, ದೇಶದ ರಕ್ಷಣೆಗಾಗಿ ನೀವು ಒಂದೊಮ್ಮೆ ಎಲ್ಲಿಯಾದರೂ ಸಿದ್ಧರಿದ್ದೀರಾದ್ರೆ ಬನ್ನಿ, ಸಂಘಕ್ಕೆ ಸೇರಿಕೊಳ್ಳಿ, ಹೇಳಿಕೊಡುತ್ತೇವೆ ಹೇಗೆ ಹೋರಾಟ ಏನು ಕತೆ ಅಂತ. ಅವರ ಅರಮನೆಯಲ್ಲಿ ಇಲ್ಲ. ಎಂದಾದ್ರೂ ಅಂತದ್ದು ಅರಮನೆಯ ಸೇನಾ ದಂಡು ಸಾಲದೇ ಬಿದ್ದರೆ ಊರಿನೊಳಗೆ ಒಂದೊಮ್ಮೆ ಉಪಟಳ ಶತ್ರುಗಳಿಂದ ಆಗಿಬಿಟ್ರೆ ಇವರು ಹೇಳ್ತಾರ, ಅವರನ್ನು ತಯಾರು ಮಾಡಿರ್ತಾರೆ. ಇಂಥದ್ದೆಲ್ಲ ಬಹಳ ಕಡೆಯಲ್ಲಿ ಇರ್ತದೆ. ಇವತ್ತು ನಡೀತಾ ಇದೆ ಅದನ್ನು. ಹೊಸದಾಗಿ ಇವತ್ತು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಹಾಗೆ ಇಲ್ಲಿ ಅವ ಕೇಳೋದೇನು ಗೊತ್ತು, ಹೋರಾಟ ಯಾವಾಗಲೂ ಇರುವುದಿಲ್ಲ ಒಂದು, ಮತ್ತೆ ಪ್ರಾಪ್ತಿ ಇಲ್ಲ. ಆದ್ರಿಂದ ಇವರನ್ನೆಲ್ಲ ದುಡ್ಡು ಕೊಟ್ಟು ಪಡೆಯುವುದು ರಾಜ ಆ ಹೊತ್ತಿನಲ್ಲಿ. ಆ ಹೊತ್ತಿಗೆ ಮಾತ್ರ ಹೋರಾಟಕ್ಕೆ ಬಂದಾಗ ಭಾರೀ ದುಡ್ಡು ಕೊಟ್ಟುಕೊಂಡವರನ್ನು ಹೋರಾಟದಲ್ಲಿ ಜಯ ಬರುವಂತೆ ಮಾಡಿಸ್ತಾನೆ. ಹೀಗೆ ಒಬ್ಬ ಬ್ರಾಹ್ಮಣ ಕ್ಷತ್ರಿಯನಾಗಿ ಸೇರಿಕೊಂಡು ಹೋರಾಟಕ್ಕೆ ಸೇರಿಕೊಂಡ್ರೆ ಪ್ರತಿನಿತ್ಯ ತಿನ್ನುವುದೆಲ್ಲಿಂದವ? ಅದಕ್ಕಾಗಬೇಕಲ್ಲ. ಮತ್ತೆ ಹೆಚ್ಚಿನ ಬ್ರಹ್ಮವರ್ಗದವರೆಲ್ಲ ಕ್ಷತ್ರವರ್ಗಕ್ಕೆ ಬಂದು ಸೇರುವುದಿಲ್ಲ. ಹೋರಾಟಕ್ಕೆ ಹೊಡಿಲಿಕ್ಕೆ ಬಡಿಲಿಕ್ಕೆ ಅವರಿಗೆ ಆಗುವುದಿಲ್ಲ. ನೆತ್ತರು ಕಂಡ್ರೆ ಓಡ್ಬಿಡ್ತಾರೆ. ಅವರಿಗೆ ಮತ್ತೆ ನೆತ್ತರು ಭರಿಸುವುದೆಲ್ಲಿಂದ ಅವರು ತಮ್ಮ ಮೈಯಿಂದ ಬಂದಾಗಲಿ. ಹೀಗಾಗಿ ಬಹಳ ಮೃದುವಾದ ಹೃದಯವುಳ್ಳ ಸಹಜವಾದ ಬ್ರಹ್ಮ ಸ್ವಭಾವದವರಿಗೆ ಕ್ಷತ್ರ ವಿದ್ಯೆ ಹೇಳಿಸಿದ್ದಷ್ಟೇನು ಅಲ್ಲ, ಕಲೀಲಿಕ್ಕೆ ಬರ್ತದೆ. ಹೋರಾಟ ಮಾಡಲಿಕ್ಕೆಲ್ಲ ಎಸಿಗೆ ಆಗ್ತದೆ. ದ್ರೋಣರು, ಅಶ್ವತ್ಥಾಮರು ಇವರನ್ನು ಬಿಡಿ, ಕೃಪಾಚಾರ್ಯರು ಒಂದು 2-3 ಜನವೇ ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ. ಆದ್ರಿಂದ ಧರ್ಮರಾಜ ಕೇಳುತ್ತಾನೆ, ಆಪತ್ತು ಕಾಲದಲ್ಲಿ ಬ್ರಾಹ್ಮಣ ವೈಶ್ಯ ವೃತ್ತಿಯನ್ನು ನಡೆಸಬಹುದೇ ಹೇಗೆ? ಭೀಷ್ಮನಂದ್ರೆ ಬೇಡ ಹೇಳ್ತಾರೆ. ಆಯ್ತು ಹೇಳ್ತಾರೆ, ಆಗ್ಬಹುದು. ನೀನೇ ಆಪತ್ ಕಾಲದಲ್ಲಿಂದಲ್ವಾ, ಅಶಕ್ತ ಕ್ಷತ್ರ ಧರ್ಮೇಣ ವೈಶ್ಯ ಧರ್ಮೇಣ ಬರ್ತದಷ್ಟೇ. ಮತ್ತೆಂದದ್ದು ಅವನಿಗೆ ಕ್ಷತ್ರ ಧರ್ಮದಲ್ಲಿ ಇರ್ಲಿಕ್ಕೂ ಕೂಡುವುದಿಲ್ಲ. ಆದ್ರೆ ನೀನೇ ಹೇಳಿದ್ದು ಕೂಡುವುದಿಲ್ಲ, ಹೆದರಿಕೆ ಆಗ್ತದೆ, ಬಡಿದ ದಿನ ಇಲ್ಲ, ಶಕ್ತಿ ಇಲ್ಲ, ಬದುಕಲಿಕ್ಕೂ ಸಾಮರ್ಥ್ಯ ಸಾಲದು ಅಂತ. ಸರಿ, ಸಹಜವಾಗಿ ಫಿಸಿಕಲಿ ಮತ್ತೆ ಅವನದ್ದು ವ್ಯವಸ್ಥೆಯಲ್ಲಿ ಅವನಿಗೆ ಹತ್ತಿರದ ಧರ್ಮವಾದ ಕ್ಷತ್ರ ಧರ್ಮದಲ್ಲಿ ಇಲ್ಲ ಎಂಬುದಾದ್ರೆ ಅವನು ಖಂಡಿತವಾಗಿ ವೈಶ್ಯ ಧರ್ಮವನ್ನು ಅವಲಂಬಿಸಬಹುದು ಅಂತ ಹೇಳಿಬಿಟ್ಟು. ವ್ಯಾಪಾರ ಅಂದ ತಕ್ಷಣ ಎಲ್ಲರಿಗೂ ಖುಷಿ. ಯಾಕೆಂದ್ರೆ ಅದರಲ್ಲಿ ನಷ್ಟ ಎನ್ನುವುದು ನಿತ್ಯ ಇಲ್ಲ, ಮತ್ತೆ ಲಾಭ ಎನ್ನುವುದು ನಿತ್ಯ ಇಲ್ಲ ಅಂತ ಹೇಳಲಿಕ್ಕಿಲ್ಲ ಅಷ್ಟೇ. ಮತ್ತೇನು, ನಷ್ಟ ಆಗುವುದಾದ್ರೆ ಯಾರಾದ್ರೂ ವ್ಯಾಪಾರಕ್ಕೆ ಹೋಗ್ತಾರೆ. ನಾವೇ ನೋಡಿದ್ದೇವೆ, ನೆಂತು ಹೂಗಳನ್ನು ಕಟ್ಟಿ ಮಾರಾಟ ಮಾಡುತ್ತಿದ್ದವ ಬೀದಿ ಬದಿಯಲ್ಲಿ ಬಿಸಿಲಿಗೆ ಮೈ ಒಡ್ಡಿ, ಮಳೆಗೆ ತಲೆ ಕೊಟ್ಟು, ಚಳಿಗೆ ಬಿಟ್ಟಿದ್ದು ಹೂಗಳನ್ನು ತಂದು ಕಟ್ಟಿ ಅಲ್ಲಿ ಕಟ್ಟಿ ಮಾಡಿ ಮಾಲೆಗೆ ದುಡ್ಡು ಕೊಟ್ಟು ಮಂಟಪಕ್ಕೆ ಮದುವೆಗೆ ಅಂತ ಹೇಳಿ ಮಾಡಿದವ ಕೆಲವು ವರ್ಷದಲ್ಲಿ, ಬಹಳ ಕಡಿಮೆ ವರ್ಷದಲ್ಲಿ ಅವ ಅದನ್ನು ದೊಡ್ಡ ಸ್ಟಾಲ್ ಮಾಡಿದ, 4 ಜನರನ್ನು ನಿಲ್ಲಿಸಿಕೊಂಡ. ಆನಂತರ ಹೂವಿನ ವ್ಯಾಪಾರವನ್ನು ಅದು ಬಾಡುತ್ತೆ, ಕುಳಿಯುತ್ತೆ ಹೇಳಿ ಅದು ಬಿಟ್ಟುಕೊಟ್ಟ. ಆನಂತರ ಈಗ ಹೇಗಿದ್ದಾನೆ ಕೇಳಿದ್ರೆ, ಬಿಸಿಲು ಮಳೆ ಚಳಿ ಗಾಳಿಗೆ ತನ್ನನ್ನು ಬಿಟ್ಟುಕೊಳ್ಳದೆ AC ಚೇಂಬರ್ ಒಳಗಿದ್ದು
4-6 ಜನರನ್ನು ಇಟ್ಟುಕೊಂಡು ಬಂಗಾರದ ವ್ಯಾಪಾರ ಮಾಡುತ್ತಾ ಇದ್ದಾನೆ ಇವತ್ತು. ಅದೇ ಬಂಗಾರದ ಬೀದಿಯಲ್ಲಿ ಉಡುಪಿಯಲ್ಲಿ. ಇದವನ ಇತಿಹಾಸ. ನಾನು ಮೊದಲಿಂದ ಕಂಡವ. ಅವನಿಗೆ ದೇವರಿಗೆ ಯಾರೋ ಒಬ್ಬ ಪುಣ್ಯಾತ್ಮ ಅವರಿಂದ ಪಡೆದುಕೊಂಡ ಹೂವನ್ನು ಬಹಳ ಭಕ್ತಿಯಿಂದ ಭಗವಂತನ ಪಾದಕ್ಕೆ ಸುವರ್ಣ ಪುಷ್ಪಂ ಸಮರ್ಪಯಾಮಿ ಹೇಳಿರ್ಬಹುದು. ಅಂದ್ರೆ ಒಳ್ಳೆಯ ಬಣ್ಣದ ಮಾಸದ ಹೊಳೆಯುವ ಶುದ್ಧವಾದ ಹೂವನ್ನು ಅರ್ಪಿಸಿದ್ದೇನೆ ಅಂತ. ಅದು ದೇವರಿಗೆ ಗಟ್ಟಿ ಕೇಳಿರ್ಬೋದು. ಯಾವುದು ಅದು ಅಂಗಡಿಯಿಂದ ಅವನದ್ದು ಪಡೆದಿರಬೇಕು. ಯಾವನೊಬ್ಬ ಪುಣ್ಯಾತ್ಮ ಬಹಳ ಭಕ್ತಿಯಿಂದ ಭಗವಂತನ ಪಾದಕ್ಕೆ ಅದವನ ಪುಷ್ಪಾಂಜಲಿಯಲ್ಲಿ ಇದು ಅರ್ಪಿತ ಆಗಿರಬೇಕು. ಇದು ಯಾರು ಮಾರಿದ್ದಾನೋ, ತೋಟದಲ್ಲಿ ಬೆಳೆಸಿದವನಾಯ್ತಲ್ಲ, ತಂದು ಕೊಟ್ಟವನಾಯ್ತಲ್ಲ, ಸಮರ್ಪಿಸಿದವನ ಭಕ್ತಿಯಿಂದ ಆಯ್ತಲ್ಲ, ಅದು ಬಿಟ್ಟು ಇನ್ನೊಬ್ಬ ಇದ್ದಾನೆ ಯಾರು ಮಾರಿದವ, ಅವನಿಗೂ ಸ್ವಲ್ಪ ಪುಣ್ಯ ಬರ್ತದೆ. ಅವನು ಮೀಡಿಯೇಟರ್. ಅದನ್ನು ಅಲ್ಲಿಂದ ತರುವಂತೆ ಮಾಡಿ ಇವನಿಗೆ ಸಿಗುವಂತೆ ಮಾಡಿದ್ದಾನಲ್ಲ. ಮಾರಿದ್ದು ಪುಷ್ಪದಲ್ಲಿ ದೊಡ್ಡ ಬೆಲೆ ಇಲ್ಲ, ಆದರೂ ಆ ಭಕ್ತಿಯ ಬರದಲ್ಲಿ ಬಂದಾಗ ಎಲ್ಲಿ 1% ಇದ್ರೆ ಆ ಪರ್ಸೆಂಟಿನಿಂದ ಇವ ಬಂಗಾರದ ಅಂಗಡಿ ಇಟ್ಟ ನೋಡಿ. ಯಾರದ್ದೋ ಪುಣ್ಯಗಳು ಹೀಗೆ ಕೆಲಸ ಮಾಡುತ್ತವೆ ನೋಡಿ. ಆದ್ರೆ ನೀವು ಕೇಳಿಬಿಟ್ಟ, ಕ್ಷತ್ರಿಯ ಧರ್ಮ ಆಗದೇ ಇದ್ದಾಗ ಬ್ರಾಹ್ಮಣನಿಗೆ ವೈಶ್ಯ ಧರ್ಮದಲ್ಲಿ ಹೇಗೂ ಅವಕಾಶ ಉಂಟಪ್ಪ ಆಗ್ಲಿ ಅಂತ ಹೇಳಿದ ಕೂಡಲೇ ಧರ್ಮರಾಜ ಕೇಳುತ್ತಾನೆ, ಹಾಗಾದ್ರೆ ಎಂತದು? ಹಾಗಾದ್ರೆ ಕಾನಿ ಪಣ್ಯಾನಿ ವಿಕ್ರೀಣನ್ ಕೇಳ್ತಾನೆ. ಸ್ವರ್ಗಲೋಕಾನುತ್ ನಹೀಯತೆ, ಯಾವ ಸ್ವತ್ತುಗಳನ್ನು ಮಾರಿದರೆ ಅವನು ದೊಪ್ಪಯ್ಯ ಅಂತ ಕೆಳಗೆ ಬೀಳುವುದಿಲ್ಲ ಅಂತ ಒಂದು ಹೇಳಿಬಿಡು ಮಾರಾಯ ಅಂದ ಭೀಷ್ಮನ ಹತ್ರ. ಅಂದ್ರೆ ಕೆಲವೊಮ್ಮೆ ಮಾರಾಟ ಅಂದ ತಕ್ಷಣ 2 ಬಗೆ. ಈಗ ನಾನು ಹೇಳಿದೆ ಹೂವಿನ ಮಾರಾಟದಿಂದಾಗಿ ಅವನಿಗೆ ಪುಣ್ಯ ಬಂತು ಅಂತ, ಅದು ಸತ್ಯ. ಅದೇ ಅವನು ಬೆಳೆದಿದ್ದದ್ದು ಮಾರಾಟ ಮಾಡಿದ್ರೆ, ಇವತ್ತು ನೋಡಿ ಡ್ರಗ್ಸ್ ಮಾರಾಟ ಮಾಡ್ತಾರೆ ಕೆಲವರು, ಅಪೇಯವಾದದ್ದನ್ನೆಲ್ಲ ಕೊಡುತ್ತಾರೆ, ಇನ್ನಿತರ ಸಾಮಗ್ರಿಗಳನ್ನೆಲ್ಲ, ವೆಪನ್ಸ್ಗಳು. ಹಾಗಾಗಿ ಅದರಿಂದ ಆಗತಕ್ಕಂಥ ದುರಂತ ಮನೆ ಮಂದಿಯನ್ನೇ ಕಡಿದಾಗ್ತಾನ ಅವ ಕೊನೆಗೆ. ಇದರಿಂದಾಗಿ ಅವರು ಹೇಳ್ತಾರೆ, ಅಥವಾ ಮಾರಾಟದ ಕಥೆಯಲ್ಲಿ ಅದು ನಾನು ಒಂದೊಮ್ಮೆ ಬ್ರಹ್ಮವರ್ಗ ಕೆಲಸ ಇಲ್ಲದೆ ವ್ಯಾಪಾರಿಯಾಗಿ ಬಿಟ್ರೆ ಎಂತ ಮಾರಿದರೆ ಅವನು ಬಿದ್ದೋಗ್ತಾನೆ, ಎಂತ ಮಾರಬಾರ್ದವ, ಅವನಿಗೆ ಸ್ವರ್ಗ ತಪ್ಪಬಾರದು. ಇಲ್ಲಿ ಮಾಡಿ ಇಲ್ಲಿ ನಷ್ಟ ಅನುಭವಿಸುವುದು ಮುಖ್ಯ ಅಲ್ಲ. ಇಲ್ಲಿ ನಷ್ಟ ಯಾರು ಅನುಭವಿಸ್ಲಿಕ್ಕೆ ಆಯ್ಕೆ ಮಾಡ್ತಾರೆ ವ್ಯಾಪಾರವನ್ನು? ಲಾಭದಲ್ಲದೆ ವ್ಯಾಪಾರ ಇಲ್ಲ. ನಷ್ಟ ಆಗುವುದಾದರೆ ಅವನು ವ್ಯಾಪಾರಿ ಅಲ್ಲ. ಹಾಗಾಗಿ ಇಲ್ಲಿ ಬಿಡು, ಅಲ್ಲಿ ಮೇಲಿನ ಲೋಕವನಿಗೆ ತಪ್ಪಬಾರದು. ವ್ಯಾಪಾರದಿಂದ ಅನ್ಯಾಯಾಗಿ ಹಾಳಾಗಿ ಹೋದ ಅಂತ ಅನಿಸಿಕೊಳ್ಳದಂತೆ ಆಗ್ಲಿಕ್ಕೇನು? ಅದಕ್ಕೆ ಭೀಷ್ಮರು ಹೇಳ್ತಾರೆ, ಸುರಾ ಅಂತಾರೆ, ಹೆಂಡ ಮಾರಬಾರ್ದು ಅಂತಾರೆ. ಮುಗಿಯಿತು. ಇದನ್ನು ಗಟ್ಟಿ ಯಾರಾದ್ರೂ ಹೊರಗೆ ಕೇಳಿದ್ರೆ ಇದ್ದ ಬಾಟ್ಲಿ ಅಂಗಡಿಯವರೆಲ್ಲ ನನಗೆ ಬಿಸಾಡಿಯಾರು ಕೊನೆಗೆ. ಅದು ಮಾಲ್ ಇದ್ದದ್ದು ಬಿಸಾಡ್ಲಿಕ್ಕಿಲ್ಲ, ಮಾಲ್ ಇಲ್ಲದ್ದು. ನಾನು ಹೋಗುವ ಆಚೀಚಿನ ದಾರಿಗಳಲ್ಲಿ ಕೆಲವೊಮ್ಮೆ ಅಂಥದ್ದು ದೊಡ್ಡ ದೊಡ್ಡ ಅಂಗಡಿಗಳಿರ್ತವೆ. ಹಾಗಾಗಿ ಯಾರೋ ಅವರಿಗೆ ಹೋಗಿಬಿಟ್ರೆ ಭೀಷ್ಮರು ಹೇಳಿದ್ದಾರಂತೆ ಹೆಂಡ ಮಾರಬಾರದಂತೆ, ಹೆಂಡ ಮಾರುವುದರಿಂದ ಅವನು ಹೊಂಡಕ್ಕೆ ಬೀಳ್ತಾನಂತೆ ಅಂತ ಹೇಳಿಬಿಟ್ರೆ ಸತ್ಯ ಸಂಗತಿ. ಮಹಾಭಾರತದ ವಿಷಯ. ಕುಡಿಯಲೇಬಾರದು ಅಂದ ನಂತರ ಕುಡಿದವರಿಗೆ ಕೊಡಬಾರದು ಹೇಳುವುದನ್ನು ಹೇಳಬೇಕಾ? ಬೇಡಲ್ಲ. ನಾವು ಕೊಡುವುದಿಲ್ಲ, ನೀವು ಕುಡಿಯುವುದಾದ್ರೂ ನಾವು ಕೊಡುವುದಿಲ್ಲ ಅಂದಾಗ ಅವನು ಪ್ರಾಮಾಣಿಕನಾಗಲಿಲ್ವ? ಅದನ್ನು ಮೊದಲು ಹೇಳ್ತಾನೆ ಭೀಷ್ಮ, ಯಾವುದು ಮನುಷ್ಯನ ಸ್ಥಿಮಿತವನ್ನು ತಪ್ಪಿಸ್ತದೆ, ಯಾವುದರಿಂದಾಗಿ ಮನುಷ್ಯ ಅವನ ನಂಬಿದ ಮಂದಿ ದುಃಖಕ್ಕೆ ಪಾಲುದಾರರಾಗ್ತಾರೆ, ಅಂತ ಸೊತ್ತನ್ನು ಮಾರಬೇಡ ಮಾರಾಯ, ಅದು ಮಾರಲಿಕ್ಕಿಲ್ಲ ಅಂತಾರೆ. ಸುರ ಲವಣಂ, ಉಪ್ಪು ಮಾರಾಟ ಮಾಡಲಿಕ್ಕಿಲ್ಲ, ಅದು ಸಮುದ್ರ ಬಡಿಯುವುದರಿಂದ ಅನ್ನೋ ನೆಲೆಯಲ್ಲಿ ಮಾರಾಟಕ್ಕಿಲ್ಲದ ಸೊತ್ತದ್ದು ಲವಣ ಅಂತ ಹೇಳ್ತಾನೆ. ಅದರೊಟ್ಟಿಗೆ ತಿಲಾನ್, ವ್ಯಾಪಾರಿಗೆ ಕೃಷಿ ಗೋರಕ್ಷ ವಾಣಿಜ್ಯ ಅಂತೆಲ್ಲ ವ್ಯಾಪಾರ ಧರ್ಮ ಅಲ್ಲ ಅವನದ್ದು. ಹಾಗಾಗಿ ಕೃಷಿ ಮಾಡ್ತಾನೆ ವ್ಯಾಪಾರಿ, ದನ ಮುಂತಾದ ಪ್ರಾಣಿಗಳನ್ನು ಸಾಕ್ತಾನೆ, ವ್ಯವಹಾರ ವ್ಯಾಪಾರ ಅಂಗಡಿಯೆಲ್ಲ ಇಡ್ತಾನೆ. ಇದೆಲ್ಲ ಐಟಮ್ಸ್ಗಳು ಒಟ್ಟಿಗೆ ಬಂತು. ಆದ್ರಿಂದ ಎಳ್ಳು ಮಾರಾಟಕ್ಕಿಲ್ಲ, ಅದು ಪಿತೃದೇವತೆಗಳ ಸೊತ್ತು. ಹಾಗಾಗಿ ಅದು ತನ್ನಷ್ಟಕ್ಕೆ ಕೊಡ್ಲಿಕ್ಕೆ ಬೇಕಾದವರಿಗೆ ಆ ವಿಷಯದಲ್ಲಿ. ಮತ್ತೆ ಕೇಸರಿಣ ಪಶು, ಕೂದಲಿದ್ದ ಪ್ರಾಣಿಗಳನ್ನು, ಕುರಿ ಇಂಥದ್ದೆಲ್ಲ ಇದು ಕೂದಲಿದ್ದ ಪ್ರಾಣಿಗಳನ್ನು ಮಾರಾಟ ಮಾಡ್ಲಿಕ್ಕಿಲ್ಲಂತೆ. ಅವನಿಗೆ ಅದೇ ಇರುವುದು. ದನ ಮುಂತಾದವನಲ್ಲಿ ಉಂಟು. ಕೃಷಿ ಗೋರಕ್ಷ ಅಂದ್ರೆ ಗೋರಕ್ಷ, ಅಜರಕ್ಷ, ಅವಿರಕ್ಷ ಎಲ್ಲ ಮಾಡ್ತಾನೆ. ಅದೆಲ್ಲ ಮಾರ್ಲಿಕ್ಕಿಲ್ಲ ಅಂತ. ಮತ್ತೆ ಅವುಗಳನ್ನು ಉಪಯೋಗಿಸ್ಲಿಕ್ಕೆ ಮಾತ್ರ, ಬಟ್ಟೆ ಬರೆಗಳಿಗೆ, ತುಪ್ಪಳಕ್ಕೆ ಇತ್ಯಾದಿಗಳಿಗೆಲ್ಲ ಅಷ್ಟೇ, ಹಾಲು ಇತ್ಯಾದಿ. ಮತ್ತೆ ವೃಷಭಾನ್, ಎತ್ತುಗಳನ್ನೆಲ್ಲ ಅದು ಬಿಡ್ಲಿಕ್ಕಿರುವುದು, ವೃಷ ಯಜ್ಞ, ಅದನ್ನು ಮಾರ್ಲಿಕ್ಕಿಲ್ಲ ವೃಷಭಾನ್. ಮತ್ತೆ ಮಧು, ಜೇನು ತುಪ್ಪ ಮಾರ್ಲಿಕ್ಕಿಲ್ಲ, ಅದು ಸಿಗುವುದು ಪ್ರಕೃತಿಯ ತಯಾರು, ಇವು ಮಾಡಿದ್ದಲ್ಲ ತಯಾರದು.
ಅನ್ನ ತಯಾರಿಸಿದ್ದನ್ನು ಬೇಕಾದವರಿಗೆ ಕೊಡ್ಲಿಕ್ಕೆ ಅದು ದೊಡ್ಡ ಮದ್ದು ಹೌದು. ಅದು ಪಿತೃವರ್ಗದಲ್ಲಿ ಸೇವೆಗೆ ಇರುವಂತದ್ದು, ವಿಶೇಷವಾಗಿ ತಿಲದ ಹಾಗೆ. ಅದರಿಂದ ಮಧು ಮಾರಾಟಕ್ಕಿಲ್ಲ. ಮತ್ತೆ ಮಾಂಸಂಚ, ಬ್ರಾಹ್ಮಣ ಮಾಂಸ ಮಾರಾಟ ಮಾಡಿ ದರೆ ಅವನು ನರಕಕ್ಕೆ ಹೋಗ್ತಾನೆ. ಅವನಿಗೆ ಅದಿಲ್ಲ. ಅದು ಯಾರೇ ಕಡಿದಿರಲಿ, ಇವನು ಮಾರಾಟ ಮಾಡ್ಲಿಕ್ಕಾದ್ರೂ ತರಲಿಕ್ಕಿಲ್ಲ. ಮಾಂಸ ಮಾರಾಟವು ನಿಷಿದ್ಧ. ಕೃತಾನ್ನಂಚೆ ಯುಧಿಷ್ಠಿರ. ಮತ್ತೊಂದು ಹೇಳ್ತಾನೆ, ಪ್ರಿಪೇರ್ಡ್ ಫುಡ್ ಇಲ್ಲ ಅಂತ. ಅನ್ನ ಮಾರಾಟ ಇಲ್ಲ ಅಂದ್ರೆ ಹೋಟೆಲ್ ಟೋಟಲಿ ಹೇಳಿದಾಗೆ ಆಗುವುದಿಲ್ಲ ಅಂದ್ರೆ. ಬ್ರಾಹ್ಮಣನಿಗೆ ಹೋಟೆಲ್ ಇಲ್ಲ, ಬ್ರಾಹ್ಮಣನಿಗೆ ಮದ್ಯದ ಅಂಗಡಿ ಇಲ್ಲ, ಬ್ರಾಹ್ಮಣನಿಗೆ ಮಾಂಸದ ವ್ಯಾಪಾರ ಇಲ್ಲ, ಬ್ರಾಹ್ಮಣನಿಗೆ ಪ್ರಾಣಿಗಳ ಇಲ್ಲ, ಕ್ರಯ ವಿಕ್ರಯಗಳೆಲ್ಲ ಇಲ್ಲ. ಇನ್ನೇನು ಹೇಳುವ? ಇಷ್ಟನ್ನು ಬಾಯಿ ಬಿಟ್ಟರೆ ಬಾಯಿ ಹೇಳಿಬಿಟ್ಟೆ. ಇವ ತಯಾರು ಮಾಡಿದ್ದೆಲ್ಲ ಇಲ್ಲ ಅಂತ. ಹಾಗೆ ಮಾಡಿದರೆ ಅವನು ನರಕೆ ಪತೇತ್, ಖಂಡಿತವಾಗಿ ಹೊಂಡಕ್ಕೆ ಬೀಳುತ್ತಾನೆ. ಅವನ ನಂಬಿದವರು ಬೀಳುತ್ತಾರೆ, ಆಗುವುದಿಲ್ಲ. ಯಾಕೆಂದ್ರೆ ಇಲ್ಲೆಲ್ಲ ವಿಶೇಷ ಉಂಟು ಅಂತ ಬಹಳ ದೊಡ್ಡ ಮಟ್ಟಿನಲ್ಲಿ ಭೀಷ್ಮರು ಇಲ್ಲಿ ಚಿಂತನೆ ಮಾಡ್ತಾರೆ. ಅಜೋಗ್ನಿ ವರುಣೋಮೇಶ ಸೂರ್ಯ ಅಶ್ವ ಪೃಥ್ವಿ ವಿರಾಟ್. ಅರ್ಥ ಆಗುದಿಲ್ಲ ಆದ್ರೂ ಅರ್ಥ ಮಾಡಿಕೊಳ್ಳಿಕ್ಕೆ ಕೆಲವು ಮಾತುಗಳನ್ನು ಕೊಡುತ್ತಾರೆ ಇಲ್ಲಿ ಹೇಳುವಾಗ. ಅಗ್ನಿರ್ಮಾಣವಕ ಅಂತ ಹೇಳಿದ ಹಾಗೆ ಅಜೋಗ್ನಿ, ಆಡು ಅಂದರೆ ಏನು? ಅಗ್ನಿ ದೇವತಾ ಕಾತು. ಅದನ್ನು ಅಗ್ನಿಯನ್ನು ಮಾರಿದಾಗ ಆಗ್ತದೆ, ಅದನ್ನು ಆಡನ್ನು ಮಾರುವುದು ಅದೆಲ್ಲ ಇಲ್ಲ. ಹಾಗೆ ಸೂರ್ಯ ಅಜೋಹ ಅಗ್ನಿ, ವರುಣೋ ಮೇಷ, ವರುಣ ದೇವತಾಕವಾದದ್ದು ಮೇಷ, ಟಗರು ಎಲ್ಲ, ಅದನ್ನೆಲ್ಲ ಕೊಡ್ಲಿಕ್ಕೆ ಹೋಗಬೇಡ, ಮಾರಾಟಕ್ಕೆ ಮಾಡಬಾರದು. ಹಾಗಾಗಿ ವರುಣ ಅಂದ್ರೆ ನೀರು, ಅಗ್ನಿ ಅಂದ್ರೆ ಬೆಂಕಿ. ಬೆಂಕಿ ನೀರು ಇಲ್ಲದೆ ನಮ್ಮ ಲೋಕವೇ ಇಲ್ಲ, ಬದುಕೇ ಇಲ್ಲ. ಹಾಗಾಗಿ ಅಂತಂತರ ಸಂದರ್ಭಗಳಲ್ಲಿ ಅಂತಂದ್ರ ವಸ್ತುಗಳನ್ನು ಮಾಡಲಿ. ಹಾಗೆ ಸೂರ್ಯ ಅಶ್ವ, ಕುದುರೆ ಮಾರಾಟಕ್ಕೆ ಅದು ಇಲ್ಲ. ಅದು ಯಾಕೆ? ಸೂರ್ಯ ಇದ್ದಾನೆ. ಸೂರ್ಯ ನಮಗೆ ಇಡೀ ಬೇಕೇ, ಸೋಲಾರ್ ಎನರ್ಜಿ, ದಿವಾಕರ, ಹಗಲು ಮಾಡುವುದೇ ಅವನು, ಇಲ್ಲಾದ್ರೆ ಅದು ಇಲ್ಲ. ಜ್ಞಾನಪ್ರದನಾಗಿದ್ದಾನವ. ಅದರೊಟ್ಟಿಗೆ ನೆಲ, ಪೃಥ್ವಿ ವಿರಾಟ್. ನೆಲ ಮಾರಾಟಕ್ಕಿಲ್ಲ. ಯಾಕೆ? ನಿಂದ ನೆಲ, ನಿಂದ ಹೇಗೆ ನೆಲ? ನಿನ್ನ ಹಿಂದಿನವರದ್ದು ತಂದಿದ್ದದ್ದು, ಅವರು ಅದಕ್ಕಿಂತ ಹಿಂದಿನವರು. ಇಡೀ ಬ್ರಹ್ಮಾಂಡ ಇದು. ಆಡಳಿತೆಯಲ್ಲಿದ್ದ ಅವನು ತನ್ನ ಮಗನಿಗೆ ಮನುವಿಗೆಲ್ಲ ಕೊಟ್ಟ. ಅವನಂದ್ರೆ ಅವನ ಮಕ್ಕಳಿಗೆ ನೋಡಿಕೊಳ್ಳಿಕ್ಕೆ ಕೊಟ್ಟ. ನಾವಿವತ್ತು ನೆಲವನ್ನು ಕತ್ತರಿಸಿ ಮೈಸೂರು ಪಾಕಿನಾಗಿ ಎಲ್ಲರಿಗೂ ಹಂಚುತ್ತಾ ಇದ್ದೇವೆ. ಅದು ಹೇಗೆ ಆಗ್ತದೆ? ಮಾರಾಟ ಮಾಡ್ತಾ ಇಲ್ಲಿದೆ. ಪೃಥ್ವಿ ವಿರಾಟ್, ಇದು ಬ್ರಹ್ಮಾಂಡದ ದೊರೆ, ಬ್ರಹ್ಮದೇವನ ನೆಲ ಇದು. ಅವನೇ ಇಲ್ಲಿದ್ದಾನೆ. ನೀವು ಅವನನ್ನು ಮಾರ್ಲಿಕ್ಕೆ ಎಲ್ಲಿ ಹೋಗ್ತೇನೆ? ನಿಮ್ದಲ್ಲ. ಮತ್ತೆ ದನ ಮಾರಾಟ ಮಾಡ್ಲಿಕ್ಕಿಲ್ಲ. ಧೇನುಹು ಯಜ್ಞ, ಅದರಿಂದಲೇ ಯಜ್ಞ ನಡೆಯುವುದರಿಂದ ದನ ಮಾರಾಟಕ್ಕಿಲ್ಲ. ಕೊಡ್ಲಿಕ್ಕೆ ಸಾಕುವರಿದ್ರೆ ಕೊಟ್ಟು ಬಿಡುದವರು ಇರ್ಲಿ. ನಿಮ್ಮಲ್ಲಿ 2 ಜಾಸ್ತಿ ಆಯ್ತು, ಇನ್ನೊಬ್ರಿಗೆ ಕೊಡಿ, ಸಾಕ್ತಾರೆ ಅಂತ ಆದ್ರೆ ಅವರದ್ರ ಹಾಲನ್ನು ದೇವರಿಗೆ ಸಮರ್ಪಿಸ್ತಾರೆ, ಒಳ್ಳೇದು ಮಾಡುತ್ತಾರೆ, ಪುಣ್ಯ ಬರುತ್ತೆ. ಅನ್ನೋದು ಮಾರಾಟಕ್ಕಿಲ್ಲದ ಸೊತ್ತು. ಧೇನುಹು ಯಜ್ಞ. ಮತ್ತೆ ಸೋಮಶ್ಚ ಅಂದ್ರೆ ಸೋಮ ಬಳ್ಳಿ, ಅದೆಲ್ಲ ಮಾರಾಟಕ್ಕಿಲ್ಲ. ಸೋಮ ವಿಕ್ರಯಣ ಇಲ್ಲ. ಯಜ್ಞ ಮಾಡುವವರು ಬಳ್ಳಿ ಕೊಡುವುದು, ಅಮೃತ ಬಳ್ಳಿ ಕೊಡುವುದು ಬೇಕಾದಾಗ. ಬೆಳೆದಿದ್ರೆ ಬೆಳೆಸ್ತೀರಿ ಅಂತಾದ್ರೆ. ಯಾಕೆಂದ್ರೆ ಸೋಮ ಬಳ್ಳಿಯಲ್ಲಿ ಸೋಮನೆ, ಚಂದ್ರನೇ ಇದ್ದಾನಲ್ಲಿ, ಚಂದ್ರಾಧಿಷ್ಠಿತವಾದದ್ದು. ಇಲ್ಲಿ ಸೋಮಶ್ಚ ಅಂತ ಹೇಳ್ಬೇಕು. ಅದಕ್ಕೆ ಚಕಾರ ಆಗಿಬಿಡು, ಸೋಮಶ್ಚ, ಒಂದರಲ್ಲಿ ಒಂದೇ. ಅಜೋಗಿನಿಂದ ಎಷ್ಟೋ ಜನರಿಗೆ ಈ ಶ್ಲೋಕ ಅರ್ಥ ಆಗಲಿಲ್ಲ, ಕೊನೆಗೆ ಪೂರ್ತಿ ಆಗಲಿಲ್ಲ. ಅರ್ಥ ಆಗಿದ್ರು ಪೂರ್ತಿ ಅರ್ಥ ಆಗಲಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ಅಜಃ ಅಗ್ನಿ, ವರುಣಃ ಮೇಷ, ಆ ದೇವತೆ ಆ ಸೊತ್ತು ಅಂತ ಹೇಳಿ. ಸೂರ್ಯ ಅಶ್ವ, ಪೃಥ್ವಿ ವಿರಾಟ್, ಧೇನು ಯಜ್ಞ. ಮತ್ತೆ ಸೋಮಃ ಉಂಟು. ಎಂತದ್ದು? ಸೋಮ ಅಂದ್ರೆ ಚಂದ್ರ ಅಂತ ಒಂದು ಅರ್ಥ. ಆದ್ರೆ ಇಲ್ಲಿ ಹೇಳ್ತಾ ಬಂದದ್ದು ಸೋಮ ಬಳ್ಳಿ ಅಂತ, ಸೋಮವಲ್ಲಿ. ಅದರಲ್ಲಿ ಯಾರು ಕೇಳಿದ ದೇವತೆ? ಚಂದ್ರನೇ, ಸೋಮನೇ. ಅಂದ ಸೋಮಃ ಅಂತ ಎನ್ನುವಂಥದ್ದು 2ನೇ ಸರ್ತಿ ಉದ್ಗಾರವನ್ನು ಮಾಡಲಿಲ್ಲ ಇಲ್ಲಿ. ಇದೊಂದು ಶ್ಲೋಕದ ವೈಭವ. ಅದು ಇನ್ನೊಮ್ಮೆ ಹೇಳಬೇಕಾಗಿಲ್ಲ ಅಂತ ಚಕಾರ ಆಗಿಬಿಟ್ರು. ಸೋಮಶ್ಚ ನವಿಕ್ರೇಯ ಕಥಂಚನ, ಎಂದು ಮಾರಾಟ ಮಾಡಲಿಕ್ಕಿಲ್ಲ. ಮತ್ತೆ ಈ ವ್ಯವಹಾರದಲ್ಲಿ ಒಂದು ವಿಷಯ ಉಂಟು. ಈಗ ತಾನೇ ಬಂದಿತ್ತು, ಏನು ಕೇಳಿದ್ರೆ ಊಟ ಮಾರಾಟಕ್ಕಿಲ್ಲ ಅಂತ ಅಲ್ವಾ? ದೊಡ್ಡ ಗಲಾಟೆ. ತಯಾರು ಮಾಡಿದ್ದು ಇಲ್ಲ. ಗೋಧಿಟ್ಟು ಮಾರ್ಬಹುದು, ಬೆಲ್ಲ ಮಾರ್ಬಹುದು, ಮತ್ತೆ ಅದೆಂತ ಹೇಳುತ್ತಾರೆ, ಏಲಕ್ಕಿ ಎಲ್ಲ ಸಾಮಗ್ರಿ. ಮತ್ತೆ ಒಟ್ಟು ಮಾಡಿ ಉಂಡೆ ಮಾರಾಟಕ್ಕಿಲ್ಲ. ಅದು ಕೃತ ಅನ್ನ ಅಂದ್ರೆ ಅನ್ನ ಅಷ್ಟೇ ಅಲ್ಲ, ಇಟೇಬಲ್ ಅಂತ ಅರ್ಥ. ತಿನ್ನುವಂತೆ ಅಂದ್ರೆ ಚಾಕ್ಲೇಟ್ ಇದೆಲ್ಲ ಇಲ್ಲ. ಮಾರಾಟಕ್ಕೆ ಬರುವುದೇ ಚಾಕ್ಲೇಟ್, ಬಿಸ್ಕಿಟ್, ಬ್ರೆಡ್, ಬನ್, ನೋಯನಿ ಆಗುವುದೇ ಇಲ್ಲ. ಇಲ್ಲಿ ತಯಾರು ಮಾಡಿದ್ದಿಲ್ಲ. ಅದಕ್ಕೊಂದು ವಿಷಯ ಮಾಡ್ತಾರೆ ಇಲ್ಲಿಗ, ವಾಕ್ಯ ವ್ಯವಸ್ಥೆ ಮಾಡ್ತಾರೆ. ಪಕ್ವೇನ ಆಮಸ್ಯ ನಿಮಯಂ ನ ಪ್ರಶಂಸಂತಿ ಸಾಧವ. ಹಿಂದೆಲ್ಲ ದುಡ್ಡು ಇಲ್ಲ, ಬಾರ್ಟರ್ ಎಕ್ಸ್ಚೇಂಜ್ ಇತ್ತು. ಸರಿ, ವಸ್ತು ಕೊಟ್ಟು ವಸ್ತು ತಗೊಳ್ತು. ಅದರಲ್ಲಿ ಈಗೇನಾಯ್ತು ಕೇಳಿದ್ರೆ, ಪಕ್ವೇನ ಆಮಸ್ಯ, ನೀವು
ಪಕ್ವೇನ ಆಮಸ್ಯ ನಿಮಯಂ, ವಿನಿಮಯ ಮಾಡುವಲ್ಲಿ ಪಕ್ವದಿಂದ ಆಮಯ, ಆಮ ಅಂದ್ರೆ ರಾ, ತಯಾರು ಮಾಡಿದ್ದನ್ನು ಕೊಟ್ಟು ರಾವನ್ನು ತಗೊಳ್ಳಿಕ್ಕಿಲ್ಲ. ಅರ್ಥ ಆಯ್ತು ನಿಮಗೆ? ನಾವು ಅನ್ನ ಮಾಡಿ ಕೊಡುತ್ತೇವೆ, ನೀವು ಅಕ್ಕಿ ಕೊಡಿ ಹೇಳಲಿಕ್ಕಿಲ್ಲ. ಪಕ್ವೇನ ಆಮಸ್ಯ ನಿಮಯ, ಅದು ತಪ್ಪು. ಇದು ಮಾಡಬಹುದು, ಆಮವನ್ನು ಕೊಟ್ಟು ಪಕ್ವವನ್ನು ಪರ್ಚೇಸ್ ಮಾಡಬಹುದು. ಪಕ್ವದಿಂದ ಆಮವನ್ನು ಪರ್ಚೇಸ್ ಮಾಡ್ಲಿಕ್ಕಿಲ್ಲ. ಅನ್ನ ಕೊಡ್ತೇನೆ ಅಕ್ಕಿ ಕೊಡಿ ಹೇಳಲಿಕ್ಕಿಲ್ಲ, ಅಕ್ಕಿ ಕೊಟ್ಟು ಅನ್ನ ಪಡಿಬಹುದು. ನೀವು ಅದನ್ನು ತಯಾರು ಮಾಡಿ ಮತ್ತೆ ತಿನ್ನಿ, ನನಗೀಗ ಊಟಕ್ಕೆ ಕೊಡಿ ಅಂತ ಹಸಿವೆ ಆಗಿದೆ ಅಥವಾ ಇನ್ನೇನು, ಅದು ನೀವು ಆಮವನ್ನು ಕೊಡಬಹುದು. ಆಮ ಅಂದ್ರೆ ಮೂಲದ್ರವ್ಯ, ರಾ ಕೊಟ್ಟು ಅವರಿಂದ ನಾವು ಪಡಿಲಿಕ್ಕೆ ಆಗ್ತದೆ. ಆಮಸ್ಯ ಪಕ್ವೇನ ಆಮಸ್ಯ ವಿಕ್ರಯ ನಿಮಯಂ ಅಂತ ಇದು ಮಾಡಲಿಕ್ಕೆ ಬರ್ತದೆ. ವ್ಯತ್ಯಾಸವಾದದ್ದು ಸರಿ ಇಲ್ಲ, ಇದು ಸರಿ ಆಗ್ತದೆ ಅಂತ. ಯಾಕೆ ಅಂದ್ರೆ ಹಿಂದಿನ ಕಥೆ ಏನು ಅಂದ್ರೆ ಬಾರ್ಟರ್ ಎಕ್ಸ್ಚೇಂಜ್ ಇದ್ದದ್ದು, ಸೊತ್ತನ್ನು ಕೊಡುವಂಥದ್ದು ಕ್ರಮ ಹಾಗೆ ಇತ್ತು ಹಿಂದೆ. ಅದೇನಾಗ ಕೊಡುವಾಗಂದ್ರೆ ಭವತೇದಂ ದದಾನೀದಂ, ಇದು ನಿನಗೆ ನಾನು ಕೊಡ್ತೇನೆ, ಅದು ನನಗೆ ನೀನು ಕೊಡು. ಭವಾನೇತತ್ ಪ್ರಯಚ್ಛತು, ನನಗೆ ಅದು ನೀನು ಕೊಡು, ನಿನಗೆ ನಾನು ಇದು ಕೊಡುತ್ತೇನೆ ಅಂತ ಹೇಳಿಕೊಂಡು ನಾವು ಅವರಲ್ಲಿ ವಸ್ತುವನ್ನು ವಿನಿಮಯ ಮಾಡ್ತಿದ್ದೆವು. ಹಿಂದೆಲ್ಲ ಅಕ್ಕಿ ಕೊಟ್ಟು ಬೆಲ್ಲ ತರ್ತಿದ್ರು, ಗಾಣದಲ್ಲಿ ಹೋಗಿ ತೆಂಗಿನಕಾಯಿ ಕೊಟ್ಟರೆ ಎಣ್ಣೆ ತರ್ತಿದ್ರು. ಇದೆಲ್ಲ ಮಾಡಲಿಕ್ಕೆ ಬರ್ತದೆ, ವಿನಿಮಯ ಮಾಡಲಿಕ್ಕೆ ಬರ್ತದೆ, ಮಾಡಲಿಕ್ಕೆ ಆಗ್ತಿತ್ತು. ಆಗ ಯಾವಾಗ ಮಾಡ್ತಾರೆ? ರುಚಿತೇ ಬರ್ತದೆ ಧರ್ಮ, ಅವನಲ್ಲಿ ಕೇಳಿ ಒಪ್ಪಿಗೆ ಇದ್ದಾಗ ಮಾತ್ರ, ಅದಕ್ಕೆ ಸರಿಯಾದಾಗ ಮಾತ್ರ. ಅವನಿಗೆ ರೋಚನ ಆಯ್ತಾ, ಒಪ್ಪಿಗೆ ಆಯ್ತಾ, ಮತ್ತೆ ಬಲಾತ್ ನ ಬಲ ಸಂಪ್ರವರ್ತದೆ. ಜೋರು ಮಾಡಿ ತಗೊಳ್ಳಿಕ್ಕಿಲ್ಲ ಅವನ ಹತ್ರ. ನಾನು ಇದು ಕೊಡುದು, ನಾನು 2 ತೆಂಗಿನಕಾಯಿ ಕೊಡ್ತೇನೆ, ನನಗೆ 1 ಚೀಲ ಅಕ್ಕಿ ಕೊಡ್ಬೇಕು, ಇದು ಎಂತ ಕತೆ ಆಗ್ತದೆ? ನಾನು ಒಪ್ಪುದಿಲ್ಲ. ಬೇಡ, ನನಗೆ ಎಲ್ಲರೂ ತೆಂಗಿನಕಾಯಿ ಕೊಟ್ಟು ಕೊಟ್ಟು ರಾಶಿ ಆಗಿದೆ, ನನ್ನ ಗದ್ದೆಯಲ್ಲಿ ಅಕ್ಕಿ ಇಲ್ಲ ಆಗಿದೆ, ಶಾರ್ಟೇಜ್ ಇಲ್ಲ, ಕೊಡ್ಬೇಕೆ? ಇದು ಒಳ್ಳೆ ಕತೆ. ಎಲ್ಲರೂ ತೆಂಗಿನಕಾಯಿ ತಂದಾಗಿಬಿಟ್ರೆ. ನಾನು ಸತಿ ನೋಡಿದ್ದೇನೆ ಒಂದ್ ಕಡೆ, ಅದೆಂತದ್ದು ಏನೋ ತಗೊಂಡಾದ ಫ್ರೀ ಗಿಫ್ಟ್ ಅಂತ ಹೇಳಿಕೊಂಡು ಅದನ್ನು ತಪ್ಪಲೆ ಬಾಣಾಲೆ ಒಂದು ಕೊಡ್ತಿತ್ತು. ಹಾಗೆ ಪ್ರತಿಯೊಂದಕ್ಕೂ ಬಾಣಾಲೆ ಗಿಫ್ಟ್. ಅವನು ಸುಮಾರು ಅವನ ಒಂದು ಎಲ್ಲದಕ್ಕೂ ಏನ್ ತಗೊಂಡ್ರು ಬಾಣಾಲೆ. ಹಾಗಾಗಿ ಅವನ ಮನೆಯಲ್ಲಿ ಒಂದು 25 ಬಾಣಾಲೆ ನೇತಾಕಿದ್ರು. ಇದೆಂತ ಕೇಳಿದೆ, ಇದೆಂತದಕ್ಕೆ? ಅದೇ ನನ್ಗೆ ಗೊತ್ತಿಲ್ಲ, ನಾನು ಶಬ್ದವನ್ನು ಸರಿ ಮಾಡ್ಲಿಕ್ಕೆಲ್ಲ ಹಾಕುವಾಗಿಂತ ಮಾಡಿ, ಅದಲ್ಲಪ್ಪ ಅದು ಫ್ರೀ ಕೊಟ್ಟದ್ದು, ಮಂಡೆ ಸರಿ ಇಲ್ಲದವರು ಹಾಕಿದ್ದು ಇಲ್ಲಿ ಉಂಟು ಹೇಳ್ತಾರೆ, ಅಷ್ಟು ತಂದ್ಬಿಟ್ಟಿದೆ. ಏನ್ ತಗೊಂಡ್ರು? ಸೀರೆ ತಗೊಂಡ್ರು ಬಾಣಾಲೆ ಫ್ರೀ, ಆಯ್ತಾ? ಕುಕ್ಕರ್ ತಗೊಂಡ್ರು ಬಾಣಾಲೆ ಫ್ರೀ, ಪುಸ್ತಕ ತಗೊಂಡ್ರು ಬಾಣಾಲೆ ಫ್ರೀ. ಯಾವುದೋ ಒಬ್ಬ ಕಂಪನಿ ಬಾಣಾಲೆ ಕಂಡಾಪಟ್ಟೆ ಮಾಡಿಟ್ಟಿದ್ದಾನೆ ಕಳೆದು ಎಲ್ಲದಕ್ಕೂ ಅದೇ. ಅದನ್ನು ಶಾಲೆ ಮಕ್ಕಳ ಪುಸ್ತಕ ತಂದಿದ್ದಾನೆ, ಒಂದು ಬಾಣಾಲೆ ಫ್ರೀ. ಮನೆ ಮಂದಿಗೆ ಬಟ್ಟೆ ಜೋಡಿ ತಂದಿದ್ದೇನೆ, ಒಂದು ಬಾಣಾಲೆ ಫ್ರೀ. ಅವರಿಗಾಗಿ ಛತ್ರಿ ಚಾವರ ತಂದೆ, ಅದಕ್ಕೊಂದು ಬಾಣಾಲೆ ಫ್ರೀ. ಹೀಗೆ ಎಲ್ಲದಕ್ಕೂ ಬಾಣಾಲೆ ಫ್ರೀ ಆಗಿ. ಅದಕ್ಕೆ ಹೇಳ್ತಾನೆ, ಎಲ್ಲರೂ ತಂದು ತೆಂಗಿನಕಾಯಿ ಕೊಟ್ಟರೆ ನನ್ನ ಮನೆಯಲ್ಲಿ ತೆಂಗಿನಕಾಯಿ ಗುಡ್ಡ ರಾಶಿ ಬಿಡ್ತದೆ, ನಾನು ಎಲ್ಲಿಂದ ಕೊಡ್ಲಿ ಹೇಳಿ. ಅದರಿಂದ ಬಲಾತ್ಕಾರದಿಂದ ಬಾರ್ಟರ್ ಎಕ್ಸ್ಚೇಂಜ್ ಇರಲಿಲ್ಲ, ವಸ್ತು ವಿನಿಮಯ ಇರಲಿಲ್ಲ. ಇಷ್ಟ ಇದ್ದಾಗ ಮಾತ್ರ ಇತ್ತು ವ್ಯವಸ್ಥಿತವಾಗಿ. ಹೀಗಾಗಿ ಬಹಳ ಚೆನ್ನಾಗಿ ವ್ಯವಹಾರ ಹಿಂದೆ ನಡೀತಾ ಇತ್ತು, ಧರ್ಮ ಇತ್ತು. ಇದೆಲ್ಲ ಋಷಿಗಳು ಒಪ್ಪಿಕೊಂಡದ್ದು. ಋಷೀಣಾಂ ಇತರೇಶಾಂತು ಸಾಧು ಚೈತತ್, ಅಸಂಶಯ. ಋಷಿಗಳಿಗೆ ನೋಡಿ ಏನಿಲ್ಲ ಅವರಿಗೆ. ಹಿಂದೆ ಬಂಗಾರದ ವಿನಿಮಯವೂ ಇತ್ತು, ಬಂಗಾರ ಕೊಟ್ಟಿದ್ದನ್ನೆಲ್ಲ ತರ್ತಿದ್ರು, ಏನೋ ಒಂದು ಲೆಕ್ಕ ಹಾಕ್ತಿದ್ರು. ಹಾಗಾಗಿ ಮತ್ತೆ ಬಂಗಾರದ ನಾಣ್ಯ ಶುರುವಾಯಿತು. ಅಲ್ಲಿಂದ ಮುಂದಕ್ಕೆ ಎಲ್ಲ ನಾಣ್ಯಗಳು ದುಡ್ಡುಗಳು ಬರ್ಲಿಕ್ಕೆ ಶುರುವಾದವು. ಬಂಗಾರ ಬೆಳ್ಳಿಯನ್ನೇ ಮಾಧ್ಯಮವಾಗಿ ಲೋಹವನ್ನೇ ಗಟ್ಟಿಯಾಗಿಟ್ಟುಕೊಂಡ್ರು, ಮಾಡಿಕೊಂಡ್ರು. ಆದರೆ ಋಷಿಗಳು ಕಾಡಿನಲ್ಲಿ ಇದ್ದವರೇನ್ ಮಾಡ್ತಾರೆ? ಅವರಿಗೆ ಉಣಲಿಕ್ಕೆ ತಿನ್ನಲಿಕ್ಕೆ ಬೇಕು. ಕಾಡಿನಲ್ಲಿ ರಾ ಸಿಗ್ತದೆ, ಹಾಗಾಗಿ ರಾ ತಗೊಂಡು ಹೋಗಿ ಕೊಡುತ್ತಾರೆ, ಅವರಿಗೆ ಬೇಕಾದ ಊಟಕ್ಕೆ ತರ್ತಾರೆ. ಅದು ಮಾಡ್ಲಿಕ್ಕೆ ಅದು ಊಟ ಕೊಟ್ಟು ರಾ ತರಲಿಕ್ಕಿಲ್ಲ, ಅದಕ್ಕೆ ಹೇಳಿದವರು. ಹಾಗಾಗಿ ಋಷಿಗಳು ಇದನ್ನೆಲ್ಲ ನಡೆಸ್ತಾ ಇದ್ರು. ಋಷಿಗಳಿಗೆ ಕಾಡಿನಲ್ಲಿ ಯಾವುದೇ ರೀತಿಯಾದ ತಯಾರಿಕೆಯ ವ್ಯವಸ್ಥೆ ಇಲ್ಲ, ತಯಾರು ಮಾಡ್ತಾ ಕೂತ್ಕೊಳ್ಳುವುದಿಲ್ಲ. ಮತ್ತೆ ಅವರು ತಯಾರಿಸಲಿಕ್ಕೆ ಬಂದದ್ದು ಅಲ್ಲ. ಋಷಿಗಳು ಎಲ್ಲವನ್ನು ತೊರೆದು ಸುಮ್ಮನೆ ದೇವರ ಧ್ಯಾನದಲ್ಲಿ ಕೂತವರವರು, ಸತ್ಯವನ್ನು ಆವಿಷ್ಕಾರ ಮಾಡ್ತಾ ಇರೋರು, ಜ್ಞಾನಿಗಳು, ಚಿಂತಕರು. ಅವರಾಗಿ ಅವರ ಹೊಟ್ಟೆಪಾಡಿಗೆ ಮಾಡುವುದಿಲ್ಲ. ಅದರ ಬದಲಿಗೆ ಕಾಡಿನಲ್ಲಿದ್ದ ಸೊತ್ತುಗಳನ್ನು ತಗೊಂಡೋಗಿ ಪೇಟೆಗೆ ಬಂದವರು ಮಧ್ಯದಲ್ಲಿ ಕೊಂಡು ಹೋಗ್ತಾರೆ. ಅವ್ರಿಗೆ ಬೇಕಾದ ಊಟವನ್ನಾಗಿ ಬಿಡ್ತಾರೆ, ಬರ್ತಾರೆ ಸೀದಾ. ಹಾಗಾಗಿ ಇದೆಲ್ಲ ಹಿಂದಿನವರು ಮಾಡಿದ್ದ ಕತೆ, ವಸ್ತು ವಿನಿಮಯದ ವ್ಯವಸ್ಥೆ. ಅದನ್ನ ವಾಣಿಜ್ಯ ಅಂದ್ರೆ ಒಬ್ಬ ಆಪತ್ಕಾಲದಲ್ಲಿ ಒಂದೊಮ್ಮೆ ಸ್ವೀಕಾರ ಮಾಡ್ಲಿಕ್ಕೆ ಹೋದ್ರೆ ಅವನು ಇಷ್ಟೆಲ್ಲ ಪದ್ಧತಿಗಳನ್ನು ಅನುಸರಿಸಿ ಬಲಾತ್ಕಾರ ಇಲ್ಲದೆ ಸೊತ್ತುಗಳ ವಿನಿಮಯದಲ್ಲಿ ಆತ ಬದುಕಲಿಕ್ಕೆ ಬರ್ತದೆ ಅಂತ ಬಹಳ ಚಂದವಾಗಿ ಒಂದು ಆಪತ್ಕಾಲದ ಧರ್ಮದಲ್ಲಿಯೂ, ಬೇರೆ ಆಪದ್ಧರ್ಮ ಪರ್ವ ಬೇರೆ ಇದೆ, ಆದ್ರೊಬ್ಬ
ಬ್ರಹ್ಮಜ್ಞಾನಿಯ ಒಂದೊಮ್ಮೆ ತೊಂದರೆಯಲ್ಲಿ ಬಂದಾಗ ಭೀಷ್ಮರು ಧರ್ಮರಾಜನಿಗೆ ಪ್ರಶ್ನೆ ಕೇಳಿದ್ದಲ್ಲಿ ಉತ್ತರ ಕೊಟ್ಟಿದ್ದಾರೆ. ಮುಂದಕ್ಕಿನ್ನಷ್ಟು ಚರಿತೆಯ ಬಗ್ಗೆ ಚಿಂತನೆ ನಾವು ಕೇಳುವ. ವಂದನೆಗಳೊಂದಿಗೆ ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.